ಪ್ರತಿನಿತ್ಯ ಆತ್ಮಜ್ಞಾನದ ಬ- ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಕೂಡ ಅತ್ಯಂತ ಅತ್ಯಂತ ಪ್ರಮುಖವಾದಂತಹ ಒಂದು ಆತ್ಮಜ್ಞಾನದ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ದಾರಿಯಲ್ಲಿರುವ ಸಾಧನೆಯ ದಾರಿಯಲ್ಲಿರುವ ಪ್ರತಿಯೊಬ್ಬ ಮಾಸ್ಟರ್ ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ಅತ್ಯಂತ ಅದ್ಭುತವಾದ ಪ್ರಮುಖವಾದಂತಹ ವಿಷಯ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಇದನ್ನ ಬರೆದಿಟ್ಟುಕೊಳ್ಬೇಕು. ಸುಮ್ಮನೆ ಕೇಳುವುದರಿಂದ ಏನೂ ಪ್ರಯೋಜನ ಇಲ್ಲ. ಸುಮ್ಮನೆ ಕೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಇದು ಯಾವುದೇ ಪುರಾಣದ ಪುಣ್ಯ ಕಥೆಗಳಲ್ಲ. ಕೇಳಿದ್ರೆ ಪುಣ್ಯ ಬರ್ತದೆ ಅನ್ಲಿಕ್ಕೆ ಇದು ಪುರಾಣದ ಪುಣ್ಯ ಕಥೆ ಅಲ್ಲ. ಹಾಗೆ ಏನ್ ಮಾಡಬೇಕು? ಆತ್ಮಜ್ಞಾನ ಇದು. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಆತ್ಮಜ್ಞಾನವನ್ನ ಒಂದೊಂದು ಪದವನ್ನು ಕೂಡ ನಾವು ತಪ್ಪಿಸದೆ ಬರೆದಿಟ್ಟುಕೊಳ್ಬೇಕು. ಬರೆದಿಟ್ಟುಕೊಂಡು ಏನ್ ಮಾಡಬೇಕು? ವಾರಕ್ಕೆ ಒಮ್ಮೆ ಆದರೂ ಅದನ್ನ ಮತ್ತೆ ಮನನ ಮಾಡಬೇಕು, ತೆಗೆದು ನೋಡಿ. ಅಷ್ಟೇ ಅಲ್ಲ, ನಿಧಿಧ್ಯಾಸ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಲ್ಲ ಅಂದ್ರೆ ಏನಾಗ್ತದೆ ಗೊತ್ತು? ಇಲ್ಲ ಅಂದ್ರೆ ಏನಾಗ್ತದೆ? ಹೌದು. ಇಲ್ಲ ಅಂದ್ರೆ ಏನಾಗ್ತದೆ? ಗಂಗೆಯಲ್ಲಿ ಮಿಂದ ಕಪ್ಪೆ ಹಾಗೆ ಆಗ್ತದೆ. ಗಂಗೆಯಲ್ಲಿ ಮಿಂದ ಕಪ್ಪೆಗಳ ಹಾಗೆ ಆಗ್ತದೆ. ಅಂದ್ರೆ ಗಂಗೆಯಲ್ಲಿ ಕಪ್ಪೆಗಳು ಕೂಡ ಸ್ನಾನ ಮಾಡ್ತಾ ಇದ್ದಾವೆ ಪ್ರತಿನಿತ್ಯ. ಹಾಗಂತ ಹೇಳಿ ಅವು ಮೋಕ್ಷಕ್ಕೆ ಹೋಗ್ತಾ ಇಲ್ಲ ಅಲ್ವಾ? ಗಂಗೆಯಲ್ಲಿ ಸ್ನಾನ ಮಾಡಿದರೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅಲ್ಲಿರುವ ಮೀನುಗಳೆಲ್ಲ ಮೋಕ್ಷಕ್ಕೆ ಹೋಗ್ತಾ ಇಲ್ಲ. ಹಾಗೆ ಆಗಬಾರದು ಅನ್ನೋದು ಕತೆ. ಅದನ್ನ ಅಳವಡಿಸಿಕೊಳ್ಳಬೇಕು. ಹಾಗಾಗಿ ಏನ್ ಮಾಡಬೇಕು? ಬರೆದಿಟ್ಕೊಳ್ಬೇಕು. ಅತ್ಯಂತ ಪ್ರಮುಖವಾದದ್ದು ಯಾವುದು? ಮಾಯಾ. ಮಾಯಾ ಅನ್ನೋದು ಅತ್ಯಂತ ಪ್ರಮುಖವಾದಂತಹ ವಿಷಯ. ಯಾವುದು ಮಾಯೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಸಾಧನೆಯ ದಾರಿಯಲ್ಲಿದ್ದವನಿಗೆ ಪ್ರಮುಖವಾದ ಪ್ರಮುಖವಾದ ಪರೀಕ್ಷೆ ಯಾವುದು ಅಂತಂದ್ರೆ ಮಾಯೆ. ಆ ಮಾಯೆಯನ್ನ ದಾಟದ ಹೊರತು ಯಾರಿಗೂ ಮೋಕ್ಷ ಅನ್ನುವುದು ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಎಂತಹ ದೊಡ್ಡ ಸಾಧಕನೇ ಆಗಿದ್ದರೂ ಸರಿ, ಮಾಯೆಯನ್ನ ದಾಟಲೇಬೇಕು. ಹಾಗಾದ್ರೆ ಮಾಯೆ ಅಂದ್ರೇನು? ಮಾಯೆ ಅಂತಂದ್ರೆ ಅದನ್ನು ಹೇಗೆ ಬೇಕಾದ್ರೂ ನಾವು ಅರ್ಥೈಸಬಹುದು. ಅಸತ್ಯವಾದದ್ದು ಅಂತ ಏನೆಲ್ಲ ಇದೆಯೋ ಅದೆಲ್ಲವೂ ಮಾಯೆ. ಮೋಹ. ಮೋಹ ಅಂದ್ರೇನು? ವಿಪರೀತವಾದಂತಹ ಆಸೆ, ತೀವ್ರವಾದ ಕೋರಿಕೆಗಳು. ಪ್ರಸ್ತುತ ಇದೆ, ಆದರೆ ಒಂದು ಕಾಲದ ನಂತರ, ಒಂದು ಸಮಯದ ನಂತರ ಇಲ್ಲದ ಹಾಗೆ ಆಗುವಂಥದ್ದು. ಅಂದ್ರೆ ಇಲ್ಲದೇ ಇರುವುದು ಇದ್ದ ಹಾಗೆ ಕಾಣಿಸಿಕೊಳ್ತಾ ಇದೆ. ಅಸತ್ಯವಾದದ್ದು ಸತ್ಯದ ಹಾಗೆ ಕಾಣಿಸಿಕೊಳ್ತಾ ಇದೆ. ಅದಕ್ಕೆ ಒಂದು ಶಾಶ್ವತ ಅನ್ನೋದು ಇಲ್ಲ. ಆದರೆ ಅದು ಇರುವ ಹಾಗೆ ಕಾಣಿಸಿಕೊಳ್ತಾ ಇದೆ. ಅದೆಲ್ಲವೂ ಮಾಯೆ. ಅಂತಹ ಮಾಯೆಯ ಮೇಲೆ ನಮಗೇನಾಗ್ತದೆ? ತೀವ್ರವಾದ 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 ವ್ಯಾಮೋಹ ಹೆಚ್ಚಾಗ್ತಾ ಹೋಗ್ತದೆ. ಯಾವಾಗ ಆ ಮಾಯೆಯನ್ನೇ ನಾವು ಸತ್ಯ ಅಂತ ಒಪ್ಪಿಕೊಂಡು ಅದನ್ನು ನಾವು ಮತ್ತೆ 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 ಅದರ ಮೇಲೆ ನಮ್ಮ ಅತಿಯಾದ ವ್ಯಾಮೋಹ ಯಾವಾಗ ಹೆಚ್ಚಾಗ್ತಾ ಹೋಗ್ತದೆ, ಅದನ್ನೇ ಏನಂತ ಕರಿತೀವಿ? ಮಾಯೆಯಲ್ಲಿ ಸಿಕ್ಕಿಕೊಂಡವರು ಅಂತ ಹೇಳ್ತೀವಿ. ಮಾಯೆಯಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ. ಹಾಗಾಗಿ ನಾವು ಯಾವಾಗಲೂ ಏನನ್ನ ಆಶ್ರಯಿಸಬೇಕು? ಸತ್ಯವನ್ನೇ ಆಶ್ರಯಿಸಬೇಕು. ಯಾವುದು ಸತ್ಯ? ಸತ್ಯ ಈ ಜಗತ್ತಿನಲ್ಲಿ ಅಸತ್ಯವಾದದ್ದು ಅಂತ ಏನೆಲ್ಲ ಇದೆಯೋ ಅದನ್ನೆಲ್ಲವನ್ನ ತೆಗೆದು ಹಾಕಿದರೆ ಲಾಸ್ಟಿಗೆ ಏನು ಉಳಿತದೆ? ಸತ್ಯ ಮಾತ್ರ ಉಳಿತದೆ. ಯಾವುದು ಸತ್ಯ? ಪರಮಾತ್ಮನೊಬ್ಬನೇ ಸತ್ಯ. ಯಾರು ಭಗವಂತ? ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತಃ. ನಾನು ಎಲ್ಲ ಆತ್ಮಗಳ ಆತ್ಮನಾಗಿದ್ದೇನೆ ಅರ್ಜುನ. ಎಲ್ಲ ಸಮಸ್ತ ಜೀವರಾಶಿಗಳ ಒಳಗೆ ಕೂತ ಆತ್ಮ ಯಾರು? ಅದು ನಾನೇ. ಹಾಗಾಗಿ ಸತ್ಯವಾದದ್ದು ಯಾವುದು? ಆತ್ಮ. ಆ ಆತ್ಮವನ್ನೇ ಆಶ್ರಯಿಸಬೇಕೇ ಹೊರತು ಅಸತ್ಯವಾದದ್ದು ಯಾವುದನ್ನ ಆಶ್ರಯಿಸಬಾರದು. ಅಷ್ಟಕ್ಕೆ ಸುಮ್ಮನಾಗಬಾರದು. ಹಾಗಂತ ಹೇಳಿ ಮತ್ತೆ ಕಣ್ಣಿಗೆ ಕಾಣ್ತಾ ಇದೆಯಲ್ವ, ಎದುರುಗಡೆ ಇದೆಯಲ್ವ, ಅದನ್ನ ಹಿಂಗೆ ಇಲ್ಲ ಅಂತ ಹೇಗೆ ಹೇಳಲಿಕ್ಕೆ ಆಗ್ತದೆ? ಏನ್ ಮಾಡಬೇಕು? ನೋಡಿದರೂ ನೋಡದ ಹಾಗೆ, ಕೇಳಿದರೂ ಕೇಳದ ಹಾಗೆ, ಕಂಡರೂ ಕಾಣದ ಹಾಗೆ, ಅದು ಕೂಡ ಅಸತ್ಯವಾಗಿದೆ. ನಾನು ನೋಡ್ತಾ ಕೂಡುವುದು ಕೂಡ ಅಸತ್ಯವಾದದ್ದು. ಇದನ್ನೇ ಶಂಕರಾಚಾರ್ಯರು ಹೇಳಿದ್ರು. ಏನೋ
ಬ್ರಹ್ಮ ಸತ್ಯಂ ಜಗನ್ನಿತ್ಯಂ ಅಲ್ವಾ. ನಿತ್ಯಂ ಅಂದ್ರೆ ನೋಡ್ಲಿಕ್ಕೆ ಕಾಣ್ತಾ ಇದೆ, ಅದು ನೆರಳಿದ್ದ ಹಾಗೆ. ಆದ್ರೆ ಅದಕ್ಕೆ ನಿಜವಾಗ್ಲೂ ಜೀವ ಇದೆಯಾ? ಇಲ್ಲ. ಹಾಗೆ ಪ್ರತಿ ಮಾನವನ ಮಾಯೆಯಲ್ಲಿ ಸಿಲುಕಿಕೊಂಡು ತೀವ್ರವಾದ ದುಃಖಗಳಲ್ಲಿ ಮುಳುಗಿ ಹೋಗ್ತಾ ಇದ್ದಾನೆ. ತೀವ್ರವಾದ ದುಃಖ. ಮಾನವನ ದುಃಖಕ್ಕೆ ಏನು ಕಾರಣ? ಅವನ ಮಾಯೆಗಳೇ ಕಾರಣ. ಯಾವ ಮಾಯೆ? ಅಸತ್ಯವಾದದ್ದನ್ನ ಸತ್ಯ ಅಂತ ಹೇಳಿ ಭ್ರಮಿಸಿ ಅದರ ಮೇಲೆ ಅತಿಯಾದ ವ್ಯಾಮೋಹವನ್ನ ಬೆಳೆಸಿಕೊಳ್ತಾ ಇದ್ದಾನೆ. ಅದನ್ನು ಗಟ್ಟಿ ಮಾಡಿಕೊಳ್ತಾ ಇದ್ದಾನೆ. ಆ ಅವನ ಈ ಅಜ್ಞಾನವೇ ಈ ಅಜ್ಞಾನವೇ ಇವತ್ತಿನ ಸಮಸ್ತ ದುಃಖಗಳಿಗೆ ಕಾರಣ. ಇಲ್ಲದೆ ಇರುವುದನ್ನ ಇದ್ದ ಹಾಗೆ ಭಾವಿಸ್ತಾ ಇದ್ದಾನೆ. ಆದರೆ ವ್ಯಾಮೋಹ ಬೆಳೆಸಿಕೊಂಡು ಕೊನೆಗೆ ಅವು ದೂರ ಆದಾಗ, ಅದು ಸಿಗದೇ ಇದ್ದಾಗ, ಅದು ತನಗೆ ಕೈ ಎಟಗದೇ ಇದ್ದಾಗ ವಿಪರೀತವಾಗಿ ದುಃಖಕ್ಕೆ ಗುರಿಯಾಗ್ತಾ ಇದ್ದಾನೆ. ಅಸತ್ಯವಾದದ್ದನ್ನು ನೋಡಿ. ಹಾಗಾಗಿ ಏನು ಮಾಡಬೇಕು? ಈ ಭೂಮಿಯ ಮೇಲೆ ನಮ್ಮ ಕಣ್ಣಿಗೆ ಕಾಣಿಸುವುದು ಯಾವುದು ಕೂಡ ಶಾಶ್ವತವಾದದ್ದಲ್ಲ. ಯಾವುದು ಕೂಡ ಶಾಶ್ವತವಾದದ್ದು. ಸ್ವಲ್ಪ ನಾವು ಇನ್ನೂ ಅರ್ಥ ಮಾಡಿಕೊಳ್ಳೋದಾದ್ರೆ, ನಮ್ಮ ದೇಹ ಆಗಲಿ, ನಮ್ಮ ಹತ್ರ ಇರುವಂತ ಸಂಪತ್ತಾಗಲಿ, ನಮ್ಮ ಭವನಗಳು, ಮನೆಗಳಾಗಲಿ, ನಮಗಿರುವ ವಸ್ತುಗಳಾಗಿರ್ಲಿ, ವಾಹನಗಳಾಗಿರ್ಲಿ, ಒಡವೆ ಆಗಿರ್ಲಿ, ಬಟ್ಟೆ ಆಗಿರ್ಲಿ, ಎಲ್ಲ ಕೊನೆಗೆ ನಮ್ಮ ದೇಹ ಎಲ್ಲವೂ ಅಶಾಶ್ವತವಾದದ್ದು. ಇವೆಲ್ಲ ಕೇವಲ ಕೆಲವು ದಿನಗಳವರೆಗೆ ಮಾತ್ರ ಇದ್ದು ಕೊನೆಗೆ ಏನಾಗ್ತದೆ? ಎಲ್ಲ ನಾಶ ಆಗಿ ಹೋಗ್ತದೆ. ನಮ್ಮ ಉದ್ಯೋಗ, ನಮ್ಮ ಪದವಿ, ನಮ್ಮ ಹೆಸರು, ಪ್ರಖ್ಯಾತಿ ಎಲ್ಲವೂ ಕೂಡ ಕೇವಲ ಕ್ಷಣಿಕ ಮಾತ್ರ, ಸ್ವಲ್ಪ ಕಾಲ ಮಾತ್ರ ಇರ್ತದೆ. ಕೊನೆಗೆ ನಮಗಿರುವಂತಹ ಈ ಯೌವನ, ರೂಪ, ಲಾವಣ್ಯ, ಆರೋಗ್ಯ, ಅಂದ, ಚಂದ, ಶಕ್ತಿ, ಯಾವುದೇ ನೈಪುಣ್ಯತೆ, ಯಾವುದೇ ವಿಶೇಷ ಶಕ್ತಿಗಳು, ಯಾವುದೇ ವಿಶೇಷ ಗುಣಗಳು ಎಲ್ಲ ತಾತ್ಕಾಲಿಕವಾಗಿ ಹೊರತು ಯಾವುದು ಶಾಶ್ವತವಾದದ್ದಲ್ಲ. ಶಾಶ್ವತವಾದರೂ ಶಾಶ್ವತವಾದವರು ಯಾರೂ ಇಲ್ಲ. ಕೊನೆಗೆ ಯಾರು ಶಾಶ್ವತ ಅಲ್ಲ. ಈ ದೇಹ ಕೂಡ ಶಾಶ್ವತ ಅಲ್ಲ. ಇಷ್ಟೆಲ್ಲ ಅನುಭವಿಸುತ್ತಿರುವ, ಇಷ್ಟೆಲ್ಲ ಮಾಡ್ತಾ ಇರುವ ಈ ದೇಹ ಕೂಡ ಶಾಶ್ವತ ಇದೆಯಾ? ಇಲ್ಲ. ಒಂದು ದಿನ ನಾಶವಾಗಿ ಹೋಗುವಂಥದ್ದು. ಈ ದೇಹವು ಕೂಡ ಮಾಯೆ. ನಾವೇ ಇಲ್ಲದಿದ್ದಾಗ ನಮ್ಮದೆಂದುಕೊಂಡಿರುವುದು ಯಾವುದು ಕೂಡ ಸತ್ಯ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಯಾವುದು ಸತ್ಯ ಅಲ್ಲ, ಎಲ್ಲವೂ ಅಸತ್ಯವಾದದ್ದು. ನಾವು ಅಸತ್ಯದ ಒಳಗೆ ಅಸತ್ಯವನ್ನ ಸತ್ಯ ಅಂತ ಹೇಳಿ ಭ್ರಮಿಸಿ ಬದುಕ್ತಾ ಇದ್ದೇವೆ. ನಾವೆಲ್ಲ ಮಾಯೆಯಲ್ಲಿ ಬದುಕ್ತಾ ಇದ್ದೇವೆ. ಮಾಯೆಯ ಮೇಲೆ ವ್ಯಾಮೋಹವನ್ನ ಹೆಚ್ಚಿಸಿಕೊಳ್ತಾ ಇದ್ದೇವೆ. ಅದರಿಂದ ನಾವು ಅದೆಲ್ಲ ನಮ್ಮಿಂದ ದೂರವಾದ ವಿಪರೀತವಾಗಿ ದುಃಖಿಸ್ತಾ ಇದ್ದೇವೆ. ಅವು ಇಲ್ಲದೇ ಇದ್ದಾಗ ಅವುಗಳಿಗೋಸ್ಕರ ತಪ್ಪಿಸ್ತಾ ನಮ್ಮ ಜೀವನವನ್ನೇ ಏನ್ ಮಾಡ್ತಾ ಇದ್ದೇವೆ? ವ್ಯರ್ಥ ಮಾಡ್ಕೊಳ್ತಾ ಇದ್ದೇವೆ. ಪಾಪಗಳನ್ನ ಮಾಡ್ತಾ ಇದ್ದೇವೆ. ಅವುಗಳನ್ನ ಪಡಿಲಿಕ್ಕಾಗಿ ಮಾಡಬಾರದ ಕೃತ್ಯಕ್ಕೆ ಕೈ ಹಾಕ್ತಾ ಇದ್ದೇವೆ. ಮದ, ಮತ್ಸರ, ಕಾಮ, ಕ್ರೋಧ, ಲೋಭ ಎಲ್ಲವುಗಳಿಗೆ ಒಳಗಾಗಿ ಅದನ್ನ ಸತ್ಯ ಅಂತ ಹೇಳಿ ಭ್ರಮಿಸಿ ಅದನ್ನ ಈಡೇರಿಸಿಕೊಳ್ಳಿಕ್ಕಾಗಿ ಪಾಪಗಳನ್ನು ಮಾಡ್ತಾ ಇದ್ದೇವೆ. ಇಡೀ ಜೀವನವನ್ನ ದುಃಖಮಯವನ್ನಾಗಿ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ದುಃಖಕ್ಕೆ ನಾವೇ ಕಾರಣ. ನಮ್ಮ ಆಸೆಗಳೇ ಕಾರಣ. ಬುದ್ಧ ಭಗವಾನ್ ಏನು ಆಸೆಯೇ ದುಃಖಕ್ಕೆ ಮೂಲ. ಯಾವ ಆಸೆ? ಮೋಕ್ಷದ ಆಸೆ ಇಟ್ಟುಕೊಳ್ಳಿ. ಈ ಭವಬಂಧನದ ಸಂಸಾರದ ಭವಬಂಧನದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಕಾದ ಆಸೆಯನ್ನು ಇಟ್ಟುಕೊಳ್ಳಿ. ಆದ್ರೆ ಯಾವ ಆಸೆ ಇಟ್ಟುಕೊಳ್ತಾ ಇದ್ದೀವಿ? ಮಾಯೆಯ ಆಸೆಯನ್ನ ದಿನದಿಂದ ದಿನಕ್ಕೆ ಹೆಚ್ಚಿಸಿಕೊಳ್ತಾ ಇದ್ದೇವೆ. ಆ ಮಾಯೆ ಏನ್ ಮಾಡ್ತಾ ಇದೆ? ನಮ್ಮನ್ನ ಪುನಃ 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 ದುಃಖದಲ್ಲಿ ದುಃಖದಲ್ಲಿ ಮುಳುಗಿಸ್ತಾ ಇದೆ. ಮಾಡಬೇಕಾದದ್ದನ್ನ ಮಾಡದೆ ಹೋಗ್ತಾ ಇದ್ದೇವೆ. ಹೊಂದಬೇಕಾದದ್ದನ್ನ ಹೊಂದಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಮಾಡಬೇಕಾದದ್ದೇನು? ಪ್ರತಿಯೊಬ್ಬ ಮನುಷ್ಯ ಜೀವನದ ಏನು? ಮೋಕ್ಷ ಸಂಪಾದನೆ ಮಾಡಿ. ಪ್ರಾಣಿಗಳು ಪಡಿಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಪಡೆದರೆ ಮನುಷ್ಯನೇ ಪಡಿಬೇಕು. ಮನುಷ್ಯ ಜನ್ಮದಲ್ಲೇ ಪಡಿಬೇಕು. 84 ಲಕ್ಷ ಜೀವರಾಶಿಗಳು
ಆ ಜೀವರಾಶಿಯಲ್ಲಿ ಮೋಕ್ಷವನ್ನ ಸಂಪಾದನೆ ಮಾಡಬಹುದು, ಬ್ರಹ್ಮಜ್ಞಾನವನ್ನ ಸಂಪಾದನೆ ಮಾಡಬಹುದು, ಆತ್ಮಜ್ಞಾನವನ್ನ ಪಡಿಬಹುದು, ಈ ಜನನ ಮರಣ ಚಕ್ರದಿಂದ ತಪ್ಪಿಸಿಕೊಳ್ಳಬಹುದು ಅಂತ ಏನಾದ್ರೂ ಇದ್ರೆ ಅದು ಕೇವಲ 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 ಮನುಷ್ಯ ಜನ್ಮದಿಂದ ಮಾತ್ರ ಸಾಧ್ಯ. ಅಂತಹ ಮನುಷ್ಯ ಜನ್ಮವನ್ನ ಪಡೆದಾಗಲೂ ಕೂಡ ಮಾಯೆಯಿಂದ ತಪ್ಪಿಸಿಕೊಳ್ಳದೆ ಮಾಯೆಯೊಳಗೆ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತಾ ಇದ್ರೆ ಏನಾಗ್ತದೆ? ಯಾವತ್ತೂ ಅವನಿಗೆ ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮೋಹ ಕ್ಷಯವೇ ಮೋಕ್ಷ. ಮೋಹ ಕ್ಷಯವೇ ಮೋಕ್ಷ. ಯಾವಾಗ ನಮ್ಮಲ್ಲಿ ಸಂಪೂರ್ಣವಾಗಿ ಈ ಮೋಹ, ಮಾಯೆ ಎನ್ನುವ ಮೋಹ ನಶಿಸಿ ಹೋಗ್ತದೆ, ಅವತ್ತೇ ನಾವು ಒಬ್ಬ ಎನ್ಲೈಟೆಡ್ ಮಾಸ್ಟರ್ ಅಲ್ವಾ. ಪಾಂಡವರು ಒಂದು ಮಾಯಾ ಲೋಕವನ್ನ ಸೃಷ್ಟಿ ಮಾಡಿದ್ರು, ಮಾಯಾ ಮಂದಿರ, ಮಾಯಾಸಭೆ. ದುರ್ಯೋಧನ ಬಂದ, ನೋಡಿದ ಕೌರವ ಅಸತ್ಯವಾದದ್ದನ್ನ ಸತ್ಯ ಅನ್ಕೊಂಡ, ಅಸತ್ಯವಾದದ್ದನ್ನ ಅಸತ್ಯ ಅನ್ಕೊಂಡ. ಏನಾಯ್ತು? ಎಲ್ಲರ ಎದುರಿಗೆ ಅವಮಾನಿತನಾದ. ಆ ಅವಮಾನ ಅವಮಾನ ಕುರುಕ್ಷೇತ್ರ ಮಹಾಯುದ್ಧದಂತಹ ಘೋರ ಹಂತಕ್ಕೆ ತೆಗೆದುಕೊಂಡು ಹೋಗ್ತು. ಎಲ್ಲಿಗೆ? ಅವರ ಸಾವಿನ ಹಂತ. ಸಾವಿನವರೆಗೂ ಕೇವಲ ಒಂದು ಮಾಯೆ, ಅಸತ್ಯವನ್ನ ಸತ್ಯ ಅಂತ ಹೇಳಿ ಭ್ರಮಿಸಿದ ಅವನ ಮಾಯೆ ಎಲ್ಲಿವರೆಗೆ ಕರ್ಕೊಂಡೋಯ್ತು? ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ತಾನು ತನ್ನವರನ್ನ ಎಲ್ಲವರನ್ನ ಕಳ್ಕೊಂಡು ಬೀಳುವವರೆಗೂ ಕೂಡ ಆ ಮಾಯೆ ಕರ್ಕೊಂಡು ಹೋಯಿತು. ಏನ್ ಮಾಡಿದ? ಆ ಭವನ ಹೇಗಿತ್ತು ಅಂದ್ರೆ, ಹೇಗಿತ್ತು ಅಲ್ಲಿ ಅಂತ ಎಲ್ಲ ಎಲ್ಲ ತ್ರೀ ಡಿ ಎಫೆಕ್ಟ್ ನೋಡಿದ್ರೆ ನೀರಿನ ಹಾಗೆ ಕಾಣಿಸ್ತದೆ, ಆದ್ರೆ ನೀರಿಲ್ಲ. ಅಂದ್ರೆ ಫ್ಲೋರಿಂಗ್ ಹಾಕಿರ್ತಾರಲ್ವ, ಟೈಲ್ಸ್ ಟೈಲ್ಸ್ ಆಗಿರ್ಬೋದು, ಅದು ಫುಲ್ಲು ಏನೋ ಬೀಳ್ತಾ ಇದೆಯೇನೋ ಅನ್ನೋ ಹಾಗೆ ಇರ್ತದೆ, ಆದ್ರೆ ಅಲ್ಲಿ ಏನೂ ಇಲ್ಲ. ಆದ್ರೆ ಏನೋ ಇರ್ತದೆ, ಏನೂ ಇಲ್ಲ ಅನ್ನೋ ಹಾಗೆ ಇರ್ತದೆ. ಹೀಗೆ ನೀರಿನ ಹಾಗೆ ಕಾಣಿಸ್ತಾ ಇತ್ತು. ಓ, ನೀರಿದೆ ಅಂತ ಹೇಳಿ ಅವನು ಕಾಲಿಟ್ಟ, ಆದ್ರೆ ಅಲ್ಲಿ ನೀರೇ ಇರಲಿಲ್ಲ. ಹಾಗೆ ಸ್ವಲ್ಪ ಮುಂದೆ ಹೋದ, ಅಲ್ಲಿ ದೊಡ್ಡ ಒಂದು ಏನೋ ಇದಿತ್ತು, ಇಲ್ಲೇನೋ ಗೋಡೆ ಅಲ್ಲ, ಹಾಗೆ ಇತ್ತು, ಗೋಡೆ ಇರ್ಲಿಲ್ಲ. ಹೋಗಿ ಏನು ಇಲ್ಲ ಅಂತ ಮುಂದೆ ಹೋದ, ಆ ಗೋಡೆಗೆ ಹೋಗಿ ಹೊಡೆದ. ಅಂದ್ರೆ ಅಲ್ಲಿ ಎಲ್ಲವೂ ವಿಚಿತ್ರ ವಿಚಿತ್ರವಾಗಿತ್ತು ಅದು. ಅಂದ್ರೆ ಅರಮನೆ, ಅವನು ಮಾಯಾಸುರನನ್ನ ಕರೆಸಿ ಪಾಂಡವರು ಇಂದ್ರಪ್ರಸ್ಥದಲ್ಲಿ ಕೃಷ್ಣ ನಿರ್ಮಾಣ ಮಾಡಿ ಕೊಟ್ಟಿರ್ತಾನೆ. ಹಾಗೆ ಅವಾಗ ಅವನಿಗ, ಓಹೋ, ಇಲ್ಲಿ ಏನ್ ಕಾಣ್ತಾ ಇದೆಯಾ ಅದೆಲ್ಲ ಅಸತ್ಯವಾದದ್ದು ಅಂತ ಹೇಳಿ ಏನ್ ಮಾಡಿದ? ಹೋಗಿ ತುಂಬಿದ ಸಭೆಯಲ್ಲಿ ನಿಜವಾಗ್ಲೂ ನೀರಿತ್ತು ಅಲ್ಲಿ, ಓ ನೀರಿಲ್ಲ ಇಲ್ಲಿ ಅನ್ಕೊಂಡು ಹೋಗಿ ಕಾಲಿಟ್ಟ, ದಬುಗ್ಗನೆ ಬಿದ್ದ. ಎಲ್ಲರ ಸುತ್ತಲೂ ಇದ್ದವರೆಲ್ಲ ನಕ್ಕು ಬಿಟ್ರು. ದುರ್ಯೋಧನ ಇದ್ದದ್ದನ್ನು, ಮೊದಲೇ ಮಹಾಕೋಪಿಷ್ಟ. ಅದರಲ್ಲೂ ಒಂದು ಸಾರಿ ಹಿಂಗೆ ತಡೆದು ನೋಡಿದ, ಎಲ್ಲರೂ ಹೆಣ್ಮಕ್ಳೆಲ್ಲ ನಕ್ಬಿಟ್ರು. ದ್ರೌಪದಿ, ಕೃಷ್ಣನ ಪತ್ನಿಯರು ಎಲ್ಲರೂ ನಕ್ಬಿಟ್ರು. ಅದನ್ನು ನೋಡಿ ಅವನಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಆದ್ರೂ ಧರ್ಮರಾಜ ನಕುಲ ಓಡಿಸಿದ, ಹೋಗಯ್ಯ, ಮೊದಲೇ ಸಿಟ್ಟು ಬರ್ತಾವ, ಹೋಗಿ ಎಪ್ಸವನ್ನ ಅಂತ. ಆ ಕೇಳಿಲ್ಲ, ಸೀದಾ ಹೊರಟು ಹೋದ. ಆ ಆ ಅವಮಾನದ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ಹೇಳಿ, ಅಸತ್ಯವಾದದ್ದು ಅವಮಾನದ ಸೇಡನ್ನ ತೀರಿಸಿಕೊಳ್ಳಬೇಕು ಎನ್ನುವ ಒಂದು ಆ ಮಾಯೆ ತಲೆ ಒಳಗೆ ಹೋಗ್ತಲ್ವಾ, ಇಡೀ ಅವನ ವಂಶವನ್ನ ನಿರ್ವಂಶ ಮಾಡ್ತಾನೆ. ನಮಗೆ ಆದ ಅವಮಾನ ಸತ್ಯ ಅಲ್ಲ, ಅದು ಮಾಯೆ. ನಮಗೆ ಯಾರಾದ್ರೂ ಹೊಗಳಿದ್ರೆ ಅದು ಸತ್ಯ ಅಲ್ಲ, ಅದು ಮಾಯೆ. ನಾವು ಬೆಳೆದರೆ ಅದು ಸತ್ಯವಲ್ಲ, ಮಾಯೆ. ನಮಗೆ ಕೀರ್ತಿ ಬಂತು, ಅದು ಸತ್ಯ ಅಲ್ಲ, ಮಾಯೆ. ಯಾರೋ ನಮಗೆ ಬೈತಾ ಇದ್ದಾರೆ, ಅದು ಸತ್ಯ ಅಲ್ಲ, ಅದು ಮಾಯೆ. ಯಾರೋ ನಮಗೆ ಹೊಗಳ್ತಾ ಇದ್ದಾರೆ, ಬೈತಾ ಇದ್ದಾರೆ, ತೆಗಳ್ತಾ ಇದ್ದಾರೆ, ನಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ, ಅದು ಸತ್ಯ ಅಲ್ಲ, ಅದು ಮಾಯೆ. ಯಾರೋ ನಮಗೆ ಪ್ರೀತಿ ಮಾಡ್ತಾ ಇದ್ದಾರೆ, ಯಾರೋ ನಮ್ಮನ್ನ, ಎಲ್ಲ ಎಲ್ಲ ಏನೇನು ನಡೀತಾ ಇದೆ ಜೀವನದಲ್ಲಿ, ಪ್ರತಿಯೊಂದು ಕೂಡ ಮಾಯೆ. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಮಾಯೆನ ಮಾಯೆಯಾಗಿ ಮಾಡ್ಬೇಕು, ಅಸತ್ಯವನ್ನ ಅಸತ್ಯವಾಗಿ ನೋಡ್ಬೇಕು. ಇದೆ, ಆದ್ರೆ ಒಂದು ದಿನ ಇರುವುದಿಲ್ಲ. ಇದೆ, ಹೀಗಿದೆ, ಆದ್ರೆ ಅದು ಶಾಶ್ವತವಾದದ್ದಲ್ಲ. ಯಾರು ಈ ಮಾಯೆಯನ್ನ ನಿಜವಾಗಲೂ ಅರ್ಥ ಮಾಡಿಕೊಳ್ತಾರೆ, ಏನಾಗ್ತದೆ ಅವಾಗ? ಮೋಹ ಕ್ಷಯವೇ ಮೋಕ್ಷ. ಮೋಹ ಕ್ಷಯವಾಗದ ಹೊರತು ಅವನಿಗೆ ಮೋಕ್ಷ ದೊರಕಲಿಕ್ಕೆ ಸಾಧ್ಯ ಇಲ್ಲ.
ಈ ಮಾಯಾ ಪ್ರಪಂಚದ ಮೇಲೆ ಮೋಹ ಇಲ್ಲದಿರುವುದೇ ನಿಜವಾದ ಮೋಕ್ಷ. ಹಾಗಾಗಿ ಮಾಯೆ ಮೋಹದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಈ ಮಾಯೆಯ ಮೇಲೆ, ಮಾಯಾ ಪ್ರಪಂಚದ ಮೇಲೆ ವ್ಯಾಮೋಹಕ್ಕೆ ಏನು ಕಾರಣ, ಹೇಗೆ ಹೊರಬರಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಏನ್ ಮಾಡಬೇಕು, ಹೊರಗೆ ಬರಬೇಕು. ಇದಕ್ಕೆ ಮುಖ್ಯವಾದ ಕಾರಣ ಯಾವುದು ಗೊತ್ತಾ? ನಮ್ಮ ಮನಸ್ಸೇ ಕಾರಣ. ನಮ್ಮ ಮನಸ್ಸು, ಈ ಮನಸ್ಸೇ ನಿಜವಾದ ಮಾಯೆ. ಮನಸ್ಸನ್ನ ಗೆಲ್ಲದ ಹೊರತು, ಮನಸ್ಸನ್ನ ಗೆಲ್ಲದ ಹೊರತು ಯಾವತ್ತು ನಾವು ಮೋಕ್ಷದ ಬಾಗಿಲನ್ನು ತಟ್ಟಿಲಿಕ್ಕೆ ಸಾಧ್ಯ ಇಲ್ಲ. ಈ ಮನಸ್ಸೆಂಬ ಮಾಯಾ ಕುದುರೆ, ಹುಚ್ಚು ಕುದುರೆ, ಅದು ಪ್ರಪಂಚದ ಮೇಲೆ ವ್ಯಾಮೋಹನ ಉಂಟು ಮಾಡ್ತಾ ಇದೆ. ಕೊನೆಗೆ ನಮ್ಮನ್ನ ದುಃಖಗಳ ದುಃಖಗಳ ದುಃಖ ಸಾಗರದಲ್ಲಿ ಹಾಳು ಮಾಡ್ತಾ ಇದೆ. ಆದ್ದರಿಂದ ಮನಸ್ಸನ್ನ ಗೆದ್ದರೆ, ಮನಸ್ಸನ್ನ ಗೆದ್ದಿವಿ ಅಂತಾದ್ರೆ ಮಾಯೆಯನ್ನ ಗೆದ್ದ ಹಾಗೆ. ಅವರು ಮಾಯೆಯಲ್ಲಿ ಯಾವತ್ತೂ ಸಿಕ್ಕಿ ಹಾಕಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಜನ್ಮದಲ್ಲಿ ಮಾಯೆಯನ್ನ ಗೆಲ್ಲಿ ಸಾಕು. ಒಂದು ಜನ್ಮದಲ್ಲಿ ಮನಸ್ಸು ಗಟ್ಟಿ ಮಾಡಿ ಮಾಯೆಯನ್ನ ಗೆದ್ರಿ ಅಂತಾದ್ರೆ ಇನ್ನು ಯಾವ 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 ಜನ್ಮದಲ್ಲೂ ಈ ಬಂಧನದಲ್ಲಿ ಮತ್ತೆ ಸಿಕ್ಕಿ ಹಾಕಿಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ. ಇದನ್ನೆಲ್ಲ ಇವತ್ತು ನೀವು ಬಯಸ್ತಾ ಇದ್ದೀರಿ, ನಾವು ಬಯಸ್ತಾ ಇದ್ದೇವೆ, ಅದು ಬೇಕು ಇದು ಬೇಕು. ಅದರ ಮೇಲೆ ತುಡಿತ, ಆಸೆ ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ? ಮಾಯೆ ಪ್ರಭಾವ. ಅದನ್ನೆಲ್ಲ ನಾವು ಪಡೆದೇ ಇಲ್ವಾ? ಎಷ್ಟೋ ಜನ್ಮಗಳಲ್ಲಿ ಅದರಲ್ಲಿ ಮುಳುಗಿ ಎದ್ದು ಬಂದಿದ್ದೇವೆ. ನಿಜವಾಗಲೂ ಈ ಜನ್ಮದಲ್ಲಿ ಆ ಮಾಯೆಯ ಅವಶ್ಯಕತೆ ಇಲ್ಲ. ಮತ್ತೆ ನಾವು ಅದೇ ಮಾಯೆಯಲ್ಲಿ ಮತ್ತೆ 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 ಬೀಳ್ತಾ ಇದ್ರೆ ಇದು ಈ ಜನನ ಮರಣ ಚಕ್ರ ಅನ್ನೋದು ತಪ್ಪಿದ್ದಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಎಲ್ಲ ಬಿಟ್ಟು ಹೋಗ್ಬೇಕಾ? ಎಲ್ಲ ಬಿಟ್ಟು ಹೋಗುವುದು ಇದಕ್ಕೆ ಪರಿಹಾರ ಅಲ್ಲ. ಎಲ್ಲಾ ಬಿಟ್ಟು ಹೋಗಿ ಯಾರೋ ಒಬ್ಬ ಎಲ್ಲಾ ಬಿಟ್ಟು ಹೋಗಿ ಹಿಮಾಲಯದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ಬೇಕು ಅಂತ ಹೋದ್ನಂತೆ. ಎಲ್ಲ ಬಿಟ್ಟು, ಇದ್ರಲ್ಲಿ ಏನಿಲ್ಲ ಸಂಸಾರದಲ್ಲಿ ಹೆಂಡತಿ ಮಕ್ಕಳು ಅಂತ ಹೇಳಿ ಎಲ್ಲಾ ಬಿಟ್ಟು ಹೋದ್ನಂತ. ಅಲ್ಲಿ ಹೋಗಿ ಕೂತ್ಕೊಂಡು ಏನಕ್ಕೆ ಹೋದ? ಧ್ಯಾನ ಮಾಡಲಿಲ್ಲ. ಅಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಿದಲ್ಲ, ನನ್ನ ಹೆಂಡತಿ ಏನ್ ಮಾಡ್ತಾ ಇದ್ದಾಳು ಏನು, ನನ್ನ ಮಕ್ಕಳು ಏನ್ ಮಾಡ್ತಾ ಇದಾರೆ ಏನು, ನಾನು ಬಿಟ್ಟು ಬಂದ್ಬಿಟ್ಟೆ, ಅವ್ರ ಜೀವನ ಹೇಗಾಗ್ತಾ ಇದೆ ಏನು ಅಂತ ಹೆಂಡತಿ ಮಕ್ಕಳ ಚಿಂತೆ ಮಾಡ್ತಾ ಹೋದ್ನಂತೆ ಹಿಮಾಲಯದಲ್ಲಿ. ಹೋಗಿದ್ದೇನಕ ತಪಸ್ಸು ಮಾಡ್ಲಿಕ್ಕೆ. ಇಲ್ಲಿದ್ದಾದ್ರೂ ಏನಾದ್ರೂ ಅಲ್ಪ ಸ್ವಲ್ಪನಾದ್ರೂ ಆಗ್ತಿತ್ತು. ಹಾಗೆ ಬಿಟ್ಟು ಹೋಗುವುದು ಪರಿಹಾರ ಅಲ್ಲ, ಅದರಿಂದ ಹೊರಬರುವುದು ಪರಿಹಾರ ಅಲ್ಲ. ಮತ್ತೆ ಮನಸ್ಸಿನಲ್ಲಿ ಅದರ ಬಗ್ಗೆ ಅಭಿಪ್ರಾಯ ಹೇಗಿರಬೇಕು ಅದು ಮುಖ್ಯ. ಅದು ಮಾಯೆಯನ್ನ ಗೆಲ್ಲೋದು. ಯಾರೋ ಬೈದ್ರು, ಅವ್ರು ನನಗೆ ಬೈದ್ರು, ಅದು ಮಾಯೆ, ಅದು ಅಸತ್ಯ. ಅದಕ್ಕೆ ನಾವು ರಿಯಾಕ್ಟ್ ಆಗೋ ಅವಶ್ಯಕತೆ ಇಲ್ಲ. ಯಾರೋ ಕೀರ್ತಿ ಬಂತು, ಹಣ ಬಂತು, ಮತ್ತೊಂದು ಏನಿಲ್ಲ, ಏನೆಲ್ಲ ನಡೀತಾ ಇದೆಯೋ ಎಲ್ಲವೂ ಮಾಯೆ, ಅಸತ್ಯವಾದದ್ದು. ಯಾವುದು ಶಾಶ್ವತವಾದದ್ದಲ್ಲ. ಆ ಮಾಯೆಯ ಮೇಲೆ, ಮಾಯಾ ಪ್ರಪಂಚದ ಮೇಲೆ ವ್ಯಾಮೋಹ, ಅದನ್ನ ನಿಲ್ಲಿಸಬೇಕು. ಮನಸ್ಸನ್ನ ಗೆಲ್ಲಬೇಕು. ಮಾಯೆಯಿಂದ ಹೊರಬರಬೇಕಾದರೆ ಮನಸ್ಸನ್ನ ಗೆಲ್ಲಬೇಕು. ಅದಕ್ಕಿರುವ ಏಕೈಕ ಮಾರ್ಗ ಯಾವುದೋ? ಶ್ವಾಸದ ಮೇಲೆ ಗಮನ, ಧ್ಯಾನದ ಮೇಲೆ, ಧ್ಯಾನ ಸಾಧನೆಯ ಮೇಲೆ ಯಾರು ಗಮನ ಇಡ್ತಾರೆ ಮಾಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಹಾಗಂತ ಹೇಳಿ ಉಸಿರಾಟದ ಮೇಲೆ ಗಮನ ಇಟ್ಟ ಮಾತ್ರಕ್ಕೆ ಮಾಯೆಯಿಂದ ಹೊರಬರ್ಲಿಕ್ಕೆ ಆಗ್ತದಾ? ಇಲ್ಲ. ಏನ್ ಮಾಡಬೇಕು? ಅದರ ಜೊತೆಗೆ ಸುಜ್ಞಾನವನ್ನ, ಆತ್ಮಜ್ಞಾನವನ್ನ ಸಂಪಾದನೆ ಮಾಡಬೇಕು, ಬ್ರಹ್ಮಜ್ಞಾನವನ್ನ ಸಂಪಾದನೆ ಮಾಡಬೇಕು. ಜ್ಞಾನ ಇಲ್ಲದೆ ಹೋದ್ರೆ ಏನಾಗ್ತದೆ? ಧ್ಯಾನಿ ಅಂತಾನೆ, ಅಷ್ಟು ವರ್ಷದಿಂದ ಧ್ಯಾನ ಮಾಡ್ತೀನಿ ಅಂತಾನೆ, ಹಿಂಗ ಇರೋದು ಧ್ಯಾನಿಗಳು ಅಂತ ನೋಡಿದವರು ಆಡ್ಕೊಳ್ಳೋ ಆಗಿರ್ತಾನೆ. ಯಾಕೆ? ಅಜ್ಞಾನ ಕಾರಣ. ಜ್ಞಾನ ಇಲ್ಲ. ಜ್ಞಾನ ಪಡಿಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ಜ್ಞಾನ ಇಲ್ಲದ ಹೊರತು ಬರೀ ಧ್ಯಾನದಿಂದ, ರಾವಣನು ಕೂಡ ಧ್ಯಾನ ಮಾಡಿದ್ದ, ತಪಸ್ಸು ಮಾಡಿದ್ದ, ಬ್ರಹ್ಮಜ್ಞಾನಿಯಾಗಿದ್ದ. ಆದ್ರೆ ಏನ್ ಮಾಡೋದು? ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಲ್ಲ. ಸರಿಯಾದ ಜ್ಞಾನ ಇಲ್ಲದೆ ಹೋಯಿತು. ಮನುಷ್ಯ ಅಂದ್ರೆ ಏನ್ ತಿಳ್ಕೊಳ್ಬೇಕು? ದೇಹ ಅಲ್ಲ. ಮನುಷ್ಯ ಅಂದ್ರೆ ದೇಹ ಅಲ್ಲ.
ಅದರ ಒಳಗೆ ಇರುವ ಮನಸ್ಸು ಕೂಡ ಅಲ್ಲ. ಏನು? ಆತ್ಮ. ಈ ಮೂರು ಒಂದಾದಾಗ ಮನುಷ್ಯನಾಗಿರ್ತಾನೆ. ಗಮನಿಸಿದರೆ ಕಾಣುವ ದೇಹಕ್ಕಿಂತ ಮನಸ್ಸು ದೊಡ್ಡದು, ಮನಸ್ಸಿಗಿಂತ ದೇಹಕ್ಕಿಂತ ಆತ್ಮ ದೊಡ್ಡದು. ಕಣ್ಣು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಬಾಯಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೈಗಳು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾಲು ನಡಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಹದ ಯಾವ ನರನಾಡಿಗಳು ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದಿಲ್ಲದೆ ಆತ್ಮ ಇಲ್ಲದೆ, ಆತ್ಮ ಇಲ್ಲದೆ ಎಲ್ಲದರ ಮೂಲ ಶಕ್ತಿ ಯಾರು? ಆತ್ಮ. ಆ ರೂಪವೂ ಇಲ್ಲ. ಎಂತ ಸಂಪತ್ತು, ಬುದ್ಧಿವಂತಿಕೆ, ಏನು ಯೌವನ, ಬಲವಂತ, ರೂಪವಂತ, ಶಕ್ತಿವಂತ ಯಾವುದು ಇಲ್ಲ. ಯಾವಾಗ ಆತ್ಮ ಇಲ್ಲ ಅಂತಾದರೆ ಯಾವ ಪದವಿಯೂ ಇಲ್ಲ, ಯಾವ ಹೆಸರೂ ಇಲ್ಲ, ಯಾರು ಯಾವುದೂ ಇಲ್ಲ. ಯಾವಾಗ ಸತ್ಯ ಇಲ್ಲದ ಹಾಗೆ ಆಗ್ತದೆ, ಅಸತ್ಯವಾದದಕ್ಕೆ ಕೆಲಸ ಇರುವುದಿಲ್ಲ ಅಲ್ಲಿ. ಸತ್ಯವಾದದ್ದು ಯಾವುದು? ಆತ್ಮ. ಆತ್ಮ ಯಾವಾಗ ಬಂತು ಹೊರಗೆ, ಅಸತ್ಯವಾದ ಮಾಯೆ ಯಾವುದು ಇಲ್ಲದೆ ನಾಶವಾಗಿ ಹೋಗ್ತದೆ. ಹಾಗೆಯೇ ನಿಜವಾದ ನಿಜವಾದ ಹೀರೋ ಯಾರು? ಆತ್ಮ. ಜೀರೋ ಯಾರು? ಕಾಣ್ತಾ ಇರುವ ಮಾಯೆ, ದೇಹ. ಈ ದೇಹದ ರೂಪದಲ್ಲಿ ನಮ್ಮ ಸುತ್ತಲೂ, ನಮ್ಮ ಜೀವನದಲ್ಲಿ ನಡೀತಾ ಇರುವುದು ಎಲ್ಲವೂ ಮಾಯೆ, ಮಾಯೆ, ಮಾಯೆ. ಯಾರು ಈ ಜಗತ್ತನ್ನ ಇದೊಂದು ಮಾಯಾಲೋಕ, ಇದೊಂದು ಮಾಯಾ ಬಜಾರ್ ಅಂತ ಹೇಳಿ ಯಾರು ನೋಡ್ತಾನೆ, ಅವನು ಅತಿ ಶೀಘ್ರದಲ್ಲಿ ಆ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಂಸಾರದ ಅಂದ್ರೆ ಯಾವ ಕರ್ಮಗಳನ್ನು ಅಂಟಿಸಿಕೊಳ್ಳದೆ, ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಹೊರಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ದೇಹಾನಂದಕ್ಕಾಗಿ, ದೇಹ ಸೌಂದರ್ಯಕ್ಕಾಗಿ, ದೇಹ ಸುಖಕ್ಕಾಗಿ, ದೇಹದ ಆರೋಗ್ಯಕ್ಕಾಗಿ ಪಡಬಾರದ ಕಷ್ಟಪಡ್ತಾ ಇದ್ದಾರೆ. ಎಷ್ಟೋ ಶ್ರಮಿಸ್ತಾ ಇದ್ದಾರೆ, ಎಷ್ಟೋ ಸಂಪಾದನೆ ಮಾಡ್ತಾ ಇದ್ದಾರೆ, ಎಷ್ಟೋ ಕೋಟಿ ಕೋಟಿ ಕೂಡಿ ಹಾಕ್ತಾ ಇದ್ದಾರೆ, ಎಷ್ಟೋ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದೀವಿ ಅಂತ ಹೇಳಿ ಪ್ರಚಾರ ತಗೊಳ್ತಾ ಇದ್ದಾರೆ. ಆದರೆ ದೇಹಕ್ಕೆ ಎಷ್ಟು ಮಾಡಿದರೂ ಅದು ಶೂನ್ಯವೇ, ಜೀರೋಗ. ಕೊನೆಗೊಂದು ದಿನ ಅದೆಲ್ಲ ನಾಶ ಆಗೋದೆ. ಅದನ್ನ ತಿಳಿದುಕೊಳ್ಳದೇ ಹೋಗ್ತಾ ಇದ್ದೇವೆ. ಕೊನೆಗೆ ಯಾವುದು ನನ್ನ ಕೂಡ ಬರುವುದಿಲ್ಲ, ತನಗೆ ಲಾಭ ಉಂಟು ಮಾಡೋದಿಲ್ಲ ಅನ್ನುವುದನ್ನು ಕೂಡ ಅರ್ಥ ಅರ್ಥ ಮಾಡಿಕೊಳ್ಳದ ಸ್ಥಿತಿಗೆ ಹೋಗ್ತಾ ಇದ್ದೇವೆ. ಕೊನೆಗೆ ಯಾವುದೂ ತನ್ನ ಕೂಡ ಬರುವುದಿಲ್ಲ, ತನಗೆ ಲಾಭ ಉಂಟು ಮಾಡೋದಿಲ್ಲ. ಹಾಗಾಗಿ ನಾವು ಮಾಡಬೇಕಾಗಿರೋದು ಈ ಜೀರೋಗಲ್ಲ, ಹೀರೋಗೆ. ಯಾರು? ಆತ್ಮ. ಆತ್ಮನಿಗಾಗಿ ಮಾಡಬೇಕು, ಆತ್ಮಕ್ಕೆ ಲಾಭ ತರುವ ಕೆಲಸವನ್ನೇ ಮಾಡಬೇಕು ಜೀವನದಲ್ಲಿ. ಯಾವತ್ತೋ ಆತ್ಮಕ್ಕೆ ಲಾಭ ತರುವ ಕೆಲಸದಲ್ಲೇ ನಾವು ತೊಡಗಿಕೊಳ್ಳಬೇಕು. ವ್ಯರ್ಥವಾದ ಮಾನವನಿಗೆ ಸಂಬಂಧಪಟ್ಟ, ದೇಹಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ಈ ಸೃಷ್ಟಿಯ ರಹಸ್ಯವೇ ಹಾಗೆ. ಏನೋ ಮಾಯ. ಅಸತ್ಯವಾದದ್ದೆಲ್ಲ ಸತ್ಯದ ಹಾಗೆ ಕಾಣಿಸ್ತದೆ, ಸತ್ಯವಾದದ್ದೆಲ್ಲ ಅಸತ್ಯವಾಗಿ ಕಾಣಿಸ್ತದೆ. ಸತ್ಯವಾದ ಆತ್ಮ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಅಸತ್ಯವಾದದ್ದು ಅಂತ ಏನಿದೆ ಅದು ಎಲ್ಲರಿಗೂ ಕಾಣಿಸ್ತಾ ಇದೆ. ಸತ್ಯವಾದ ಆತ್ಮ ಯಾರಿಗೂ ಕಾಣಿಸುತ್ತಿಲ್ಲ. ಅಸತ್ಯವಾದದ್ದು ಅನ್ನುವ ಈ ಮಾಯೆ ಪ್ರತಿಯೊಬ್ಬರಿಗೂ ಕಾಣಿಸ್ತಾ ಇದೆ. ಪ್ರತಿಯೊಬ್ಬರಿಗೂ ಏನಾಗ್ತಾ ಇದೆ? ಅಟ್ರಾಕ್ಟ್ ಆಗ್ತಾ ಇದೆ. ಅದೇ ಈ ಸೃಷ್ಟಿಯ ನಿಜವಾದ ರಹಸ್ಯ. ಹಾಗಾಗಿ ಮನುಷ್ಯ ಯಾವುದು ಅಸತ್ಯವಾದದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯೋ ಅದಕ್ಕೆ ಹೆಚ್ಚು 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 ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾನೆ. ಯಾರು ಸತ್ಯವನ್ನ ಕಾಣಿಸ್ತಾ ಇಲ್ವೋ ಅದನ್ನ ಏನ್ ಮಾಡ್ತಾ ಇದ್ದಾನೆ? ತಿರಸ್ಕಾರ ಮಾಡ್ತಾ ಇದ್ದಾನೆ. ಅದನ್ನು ಗುರುತಿಸುತ್ತಲೂ ಇಲ್ಲ. ಕಾಣಿಸುವ ಇದು ಜೀರೋ. ಇದು ಅಂದ್ರೆ ದೇಹಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾನೆ. ಹೀರೋ ಆದ ಆತ್ಮವನ್ನ, ದೇವರನ್ನ ಏನ್ ಮಾಡ್ತಾ ಇದ್ದಾನೆ? ಹಿಡಿದುಕೊಳ್ಳಲಾರದೆ ತಪ್ಪು ಮಾಡ್ತಾ ಇದ್ದಾನೆ. ಮಾನವ ಜನ್ಮ ಧನ್ಯ ಆಗಬೇಕಾದ್ರೆ ಏನ್ ಮಾಡಬೇಕು? ಆತ್ಮವನ್ನ ಆಶ್ರಯಿಸಬೇಕು, ಆತ್ಮಾರಾಧಕರಾಗಬೇಕು. ಏನು ಆತ್ಮವನ್ನ ಆರಾಧನೆ ಮಾಡೋದು? ಧ್ಯಾನ. ಆತ್ಮವನ್ನ ಶ್ವಾಸದ ಮೇಲೆ ಗಮನವಿಟ್ಟು ಧ್ಯಾನ. ಒಂದೇ ಆತ್ಮದ ಜೊತೆಗೆ ನಾವು ಸಮಯವನ್ನು ಕಳೆಯಬೇಕು. ಉಳಿದದ್ದೆಲ್ಲ ಅದೇ ನಿಜವಾದ ಸತ್ಯವಾದ ಮಾರ್ಗ. ಮಿಕ್ಕವುಗಳೆಲ್ಲ ದೇಹಕ್ಕೆ ಪಟ್ಟಿರೋದು ಯಾವುದು ಆತ್ಮಕ್ಕೆ ಲಾಭ ತರುವ ಕೆಲಸಗಳಲ್ಲ. ಏನ್ ಮಾಡಬೇಕು? ಪ್ರತಿನಿತ್ಯ ಶ್ವಾಸದ ಮೇಲೆ ಗಮನ ಇಟ್ಟು ತೀವ್ರವಾದ ಹೆಚ್ಚು 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 ಧ್ಯಾನದಲ್ಲಿ ಅಳವಡಿಸಿಕೊಳ್ಳಬೇಕು. ಯೋಗಿಗಳ ಹಾಗೆ ಜೀವನವನ್ನ ಧನ್ಯ ಮಾಡಿಕೊಳ್ಳಬೇಕು.
ಅದಕ್ಕಾಗಿ ಏನ್ ಮಾಡಬೇಕು? ದೋಣಿಯನ್ನ ಆಶ್ರಯಿಸಬೇಕು. ಈ ಭವಬಂಧನದ ಸಮುದ್ರವನ್ನ, ಸಾಗರವನ್ನ ದಾಟಬೇಕು ಅಂದ್ರೆ ಏನ್ ಮಾಡಬೇಕು? ಏನ್ ಮಾಡಬೇಕು? ದೋಣಿಯನ್ನ ಆಶ್ರಯಿಸಬೇಕು, ಅಥವಾ ಈ ಸಮುದ್ರವನ್ನ ದಾಟಬೇಕು. ಈ ಕಡೆಯಿಂದ ಆ ಕಡೆ ದಾಟ್ಲಿಕ್ಕೆ ಏನೇನು ಮಾರ್ಗಗಳಿವೆ. ಒಂದು, ಈಜಿ ಆದ್ರೂ ದಾಟಬೇಕು. ಇಲ್ಲ, ಎಲ್ಲಿ ಆಳ ಕಡಿಮೆ ಇದೆಯೋ ಆ ಆಳ ಕಡಿಮೆ ಇರುವ ಜಾಗವನ್ನ ನೋಡಿ ಆದ್ರೂ ದಾಟಬೇಕು. ಇಲ್ಲಾಂದ್ರೆ ಒಂದು ದೋಣಿಯನ್ನು, ತೆಪ್ಪವನ್ನು ಆಶ್ರಯಿಸಿ ಒಟ್ಟಿನಲ್ಲಿ ಈ ಒಂದು ಸಮುದ್ರವನ್ನ ದಾಟುವ ಪ್ರಯತ್ನವನ್ನು ಮಾಡಬೇಕು. ಯಾವುದಾದ್ರೂ ಒಂದು ಮೂಲಕ, ಮೂರು ಅಷ್ಟೇ ಹೊರತು ಬೇರೆ ಇನ್ಯಾವ ಪ್ರಯತ್ನಗಳನ್ನಾದರೂ ಮಾಡದೇ ಹೊರತು, ಪ್ರಯತ್ನವನ್ನೇ ಮಾಡದ ಹೊರತು ನದಿಯ ದಡದಲ್ಲೇ ಕುಳಿತು ನಾವು ದೇವರ ಫೋಟೋ ಹಿಡ್ಕೊಂಡು ಪೂಜೆ ಮಾಡ್ತಾ, ಭಜನೆ ಮಾಡ್ತಾ, ಪಾರಾಯಣ ಮಾಡ್ತಾ ಕೂತ್ರೆ ನದಿಯನ್ನ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇದು ಈಚೆ ಕಡೆಗೆ ನದಿಯಲ್ಲಿ ಕುತ್ಕೊಂಡು ನಾವು ರಾಮ ಭಜನೆ ಮಾಡ್ತಾ ಇದ್ರೆ, ಹ್ಮ್ ಅಲ್ವಾ? ಪಾರಾಯಣ ಮಾಡ್ತಾ ಕೂತ್ಕೊಂಡ್ರೆ ನನ್ನ ದೇವರೇ ನದಿ ದಾಟ್ಸು, ನದಿ ದಾಟ್ಸು, ನದಿ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ಬೇಕು? ಪ್ರಯತ್ನ ಮಾಡ್ಬೇಕು. ನದಿ ದಾಟ್ಲಿಕ್ಕೆ ಏನ್ ಮಾಡ್ಬೇಕು? ಪ್ರಯತ್ನ ಮಾಡ್ಬೇಕು. ಸಂಸಾರದ ಬಹುಬಂಧನದಿಂದ, ಈ ಮಾಯೆಯಿಂದ ದಾಟಿ ಮೋಕ್ಷವನ್ನ ಪಡೀಲಿಕ್ಕೆ ಏನ್ ಮಾಡ್ಬೇಕು? ಪ್ರಯತ್ನ ಮಾಡ್ಬೇಕು. ಯಾವ ಪ್ರಯತ್ನ? ಸಾಧನೆ ಪ್ರಯತ್ನವನ್ನು ಮಾಡಬೇಕು. ಏನೂ ಪ್ರಯತ್ನ ಮಾಡಬೇಕು. ಸುಮ್ಮನೆ ಏನೋ ಅಜ್ಞಾನದಲ್ಲಿ ಕುಳಿತುಕೊಂಡ್ರೆ, ಅಜ್ಞಾನದಿಂದ ಪ್ರವರ್ತಿಸಿದ್ರೆ ಯಾವತ್ತಿಗೂ ಈ ನದಿಯನ್ನ, ಸಾಗರವನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಜೀವನದಲ್ಲಿ ಪ್ರತಿಯೊಬ್ಬರೂ ಬೇರೆ ಬೇರೆ ರೀತಿಯಲ್ಲಿ ಉಂಟಾಗುವ ದುಃಖವನ್ನ ಸಹಿಸಲಿಕ್ಕೆ ಸಾಧ್ಯವಾಗದೆ ಸಂಸಾರವನ್ನ ದಾಟಬೇಕೆಂಬ ಆಸೆ ಪಡ್ತಾ ಇದ್ದಾರೆ. ದಾಟೋದಂದ್ರೆ ಏನು? ತೀರವನ್ನ ದಾಟುವುದು ಅಂದ್ರೆ ದುಃಖದ ತೀರವನ್ನ ದಾಟಿ ಆನಂದದ ತೀರವನ್ನ ಸೇರೋದು. ಆನಂದ, ಆ ಇಲ್ಲ, ಎನ್ಲೈಟನ್ಮೆಂಟ್ ಅಂದ್ರೆ ಏನು? ದುಃಖ ಇಲ್ಲದ ಸ್ಥಿತಿ. ದುಃಖದ ಇಲ್ಲದ ಸ್ಥಿತಿ ಅಂದ್ರೆ ಯಾವುದು? ಎಲ್ಲವೂ ಆನಂದ. ನಾವು ದುಃಖ ತೀರವನ್ನ ದಾಟುವುದಕ್ಕಾಗಿ ಯಾವ ಪ್ರಯತ್ನವನ್ನೂ ಕೂಡ ಮಾಡದೆ ಎಷ್ಟು ಹೊತ್ತು ದೇವರನ್ನ ಪೂಜಿಸ್ತಾ, ಭಜನೆ ಮಾಡ್ತಾ, ಪಾರಾಯಣ ಮಾಡ್ತಾ ಕೂತರು ನಮ್ಮನ್ನ ದುಃಖದಿಂದ ವಿಮುಕ್ತನನ್ನಾಗಿ ಮಾಡಿ ಪ್ರಾರ್ಥಿಸುತ್ತಾ ಕುಳಿತುಕೊಂಡ್ರೆ ಯಾವ ಪ್ರಯೋಜನ ಇಲ್ಲ. ದುಃಖವನ್ನ ಮೆಟ್ಟಿ ನಿಲ್ಲಬೇಕೆಂದ್ರೆ, ದುಃಖದಿಂದ ಹೊರಗೆ ಬರಬೇಕೆಂದ್ರೆ ಏನ್ ಮಾಡ್ಬೇಕು? ಪ್ರಯತ್ನಶೀಲರಾಗಬೇಕು. ನಮ್ಮ ಪ್ರಯತ್ನದಿಂದಲೇ, ನಮ್ಮ ಸ್ವಕೃಷಿಯಿಂದಲೇ, ನಮ್ಮ ಸಾಧನೆಯಿಂದಲೇ ಅದು ಸಾಧ್ಯವೇ ಹೊರತು ಯಾರು 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 ಕೂಡ ನಮ್ಮನ್ನ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಹೊರತು, ಕಷ್ಟಪಡದೆ ಹೊರತು ಬೇರೆ ಇನ್ಯಾವುದರಿಂದಲೂ ಯಾವ ದೇವರೂ ನಮ್ಮನ್ನು ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಯತ್ನಶೀಲರಾಗದ ಹೊರತು ಯಾವ ದೇವರು, ಯಾವ ರಾಮನೂ ಬರೋಲ್ಲ, ಯಾವ ಕೃಷ್ಣನೂ ಬರೋಲ್ಲ. ಅವರೆಲ್ಲ ಜ್ಞಾನಿಗಳು, ಮಾರ್ಗದರ್ಶಕರಷ್ಟೇ, ನಮ್ಮನ್ನ ದಾಟಿಸ್ಲಿಕ್ಕಿರುವವರಲ್ಲ. ಅವರು ದಾಟಿ ಹೋದ್ರು, ದಾಟುವ ಮಾರ್ಗವನ್ನ ಬೋಧಿಸಿ ಹೋದರು. ಅವರು ಬೋಧಿಸಿದ ಬೋಧನೆಗಳನ್ನ ನಾವು ಹಿಡ್ಕೊಳ್ಬೇಕು. ನಮ್ಮ ಸಾಧನೆಯನ್ನು ಮಾಡಿ ನಾವು ದಾಟಬೇಕೇ ಹೊರತು ಅವರ ಪಾದ ಹಿಡ್ಕೊಂಡು ಕೂತ್ರೆ ನಾವು ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧನನ್ನ ಹಿಡ್ಕೊಂಡು ಕೂತ್ರೆ ನಾವು ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧನ ಬೋಧನೆಗಳನ್ನ ಆಶ್ರಯಿಸಬೇಕು. ರಾಮನನ್ನ ಹಿಡ್ಕೊಂಡು ಕೂರೋದಲ್ಲ, ರಾಮನ ಆದರ್ಶಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಕೃಷ್ಣನನ್ನ ಪೂಜೆ ಮಾಡ್ತಾ ಕೂರೋದಲ್ಲ, ಕೃಷ್ಣ ಕೊಟ್ಟ ಬೋಧನೆ ಇದೆಯಲ್ವಾ, ಭಗವದ್ಗೀತೆ ಎನ್ನುವ ಬೋಧನೆ, ಆ ಬೋಧನೆಯನ್ನ ಅರ್ಥ ಮಾಡಿಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಆ ಮೂಲಕ ಸಾಧನೆಯನ್ನು ಮಾಡಬೇಕು. ಅದು ಕೃಷ್ಣ ನಿಜವಾಗಲೂ ಕೃಷ್ಣನನ್ನು ಆಶ್ರಯಿಸುವ ರೀತಿ, ನಿಜವಾಗಲೂ ರಾಮನನ್ನು ಆಶ್ರಯಿಸುವ ರೀತಿ, ನಿಜವಾಗಲೂ ಬುದ್ಧನನ್ನು ಆಶ್ರಯಿಸುವ ರೀತಿಯ ಹೊರತು ಅವರ ಪೂಜೆಯಲ್ಲ. ಅವರ ಆರಾಧನೆ ಮಾಡೋದಂದ್ರೆ ಏನು? ಅವರ ಬೋಧನೆಗಳನ್ನ ನಾವು ಅಳವಡಿಸಿಕೊಳ್ಳುವುದು, ಅವರ ಮಾರ್ಗದರ್ಶನಗಳನ್ನ ಬಳಸಿ ನಮ್ಮ ಸಾಧನೆಯನ್ನು ನಾವು ಮಾಡಿಕೊಳ್ಳುವುದು. ನಾವು ಸರ್ವ ಶಕ್ತಿವಂತರಾಗಿದ್ರು ಕೂಡ, ನಾವೇ ಆ ಪರಮಾತ್ಮನಾಗಿದ್ರು ಕೂಡ ಶಕ್ತಿ ಇಲ್ಲದವರ ಹಾಗೆ ದೇವರನ್ನು ಬೇಡ್ತಾ ಇದ್ದೇವೆ, ಪ್ರಾರ್ಥಿಸ್ತಾ ಇದ್ದೇವೆ. ಸಾಧಿಸಲಾರದ ಹಾಗೆ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಮಾಡಬಹುದಾಗಿದ್ದು ಮಾಡಲಾರದ ಹಾಗೆ ವರ್ತಿಸ್ತಾ ಇದ್ದೇವೆ. ಕಷ್ಟಪಡುವಲ್ಲವರಾಗಿದ್ದು ಕೂಡ
ಏನ್ ಮಾಡ್ತೇವೆ, ಕಷ್ಟ ಪಡದವರ ಹಾಗೆ ಸೋಂಬೇರಿತನದಿಂದ ದೇವರನ್ನ ಬೇಡಿಕೊಳ್ತಾ ಇದ್ದೇವೆ. ಸುಖಗಳಿಗಾಗಿ ಒದ್ದಾಡ್ತಾ ಇದ್ದೇವೆ. ಯಾರಿಗಾದ್ರೂ ಕಷ್ಟಪಟ್ರೆ ಸುಖ ಸಿಗ್ತದೆ. ಕಷ್ಟಪಡಬೇಕು. ಯಾವುದು ಕಷ್ಟ? ಯಾವ್ಯಾವುದು ಕಷ್ಟ ಅಲ್ಲ, ಸಾಧನೆಯನ್ನ, ಆತ್ಮ ಸಾಧನೆ ಎನ್ನುವ ಕಷ್ಟಪಡಬೇಕು. ನಮ್ಮ ದುಃಖವನ್ನ ಪ್ರಯತ್ನದ ಮೂಲಕ ನಾವು ಏನ್ ಮಾಡಬೇಕು? ಪ್ರಯತ್ನದ ಮೂಲಕ ಆ ದುಃಖವನ್ನು ನಾಶ ಮಾಡುವ ಪ್ರಯತ್ನ ಮಾಡಬೇಕು. ಆದ್ದರಿಂದ ಏನ್ ಮಾಡ್ಬೇಕು ನಾವು? ದುಃಖದಿಂದ ಶಾಶ್ವತವಾಗಿ ಹೊರಬರಬೇಕೆಂದ್ರೆ ಏನ್ ಮಾಡ್ಬೇಕು? ದಾಟಬೇಕೆಂದ್ರೆ ದುಃಖ ತೀರವನ್ನ ದಾಟಬೇಕು. ಅದಕ್ಕಿರುವ ಅತ್ಯಂತ ಅತ್ಯಂತ ಸುಲಭವಾದ ಮಾರ್ಗ ಯಾವುದು? ಯಾವುದು? ಧ್ಯಾನ ಮಾರ್ಗ. ಧ್ಯಾನ ಎಂಬ ನೌಕೆಯ ಮೂಲಕ ಯಾರಾದರೂ ಧ್ಯಾನ ಜ್ಞಾನ ಎಂಬ ನೌಕೆಯನ್ನ ಏರಿದಿವಿ ಅಂತಾದ್ರೆ, ಯಾರಾದರೂ ಕೂಡ ಬರೀ ನದಿಯಲ್ಲ, ಸಮುದ್ರ ಸಾಗರವನ್ನು ಕೂಡ, ಸಂಸಾರದ ಸಾಗರವನ್ನ ದಾಟಬಹುದು. ಸಂಸಾರ ಅಂದ್ರೆ ಬರೀ ಗಂಡ ಹೆಂಡತಿ ಮಕ್ಕಳು ಅಂತಲ್ಲ, ಈ ಮಾಯಾ ಪ್ರಪಂಚವೇ ಒಂದು ದೊಡ್ಡ ಸಂಸಾರ, ಮಾಯಾ ಪ್ರಪಂಚ ಇದು. ಆದ್ದರಿಂದ ನದಿ ದಾಟಬೇಕೆಂದ್ರೆ ಕಷ್ಟ ಅಂತ ಹೇಳಿ ಸೋಂಬೇರಿಯಾಗಿ ನೀರಿನಲ್ಲಿ ಇಳಿಬೇಕಾಗ್ತದೆ, ಚಳಿ ಆಗ್ತದೆ ಅಂತ ಹೇಳಿ ಭಯಪಟ್ಟು ದೋಣಿಯನ್ನ ಅಭ್ಯಾಸ ಮಾಡದೆ ಹೊರತು, ದೋಣಿಯನ್ನ ಏರದ ಹೊರತು, ಅಲ್ಲಿ ಪ್ರಯತ್ನ ಮಾಡದ ಹೊರತು, ದೇವರನ್ನ ಪೂಜಿಸುತ್ತಾ ದೇವರ ಹತ್ರ ಕೂತುಕೊಂಡು ದೇವರ ಪಾದ ಹಿಡ್ಕೊಂಡು ನಾಮ ಭಜನೆ ಮಾಡಿಕೊಂಡು ಕೂತ್ರೆ ಯಾವತ್ತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಧ್ಯಾನ ಮಾಡಬೇಕಂದ್ರೆ ಕಷ್ಟ ಆಗ್ತದೆ. ಅಯ್ಯೋ ಧ್ಯಾನ ಮಾಡ್ಬೇಕಾ, ಸೊಂಟ ಹೊಡಿತದೆ, ಬೆನ್ನು ಹೊಡಿತದೆ, ಕೂತ್ಕೊಳ್ಳೋಕ್ಕಾಗಲ್ಲ, ನನಗಾಗಲ್ಲ, ಏನು ಮಾಡೋದು? ಏನು ಮಾಡೋದಲ್ಲ, ಬೇರೆದನ್ನ ಆಗದೇ ಇರೋದನ್ನೆಲ್ಲ ಮಾಡ್ತೀವಿ. ಬೇಡದಾಗಿರೋದು, ಅಸತ್ಯವಾದದ್ದು, ಸಂಸಾರ ಅದರಲ್ಲಿರೋದು ಇದರಲ್ಲಿರೋದು ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲ ಮಾಡ್ತೀವಿ. ಧ್ಯಾನ ಮಾಡು ಅಂದ್ರೆ ಆಗಲ್ಲ. ಆತ್ಮಕ್ಕಾಗಿ ಶ್ರಮಿಸು ಅಂದ್ರೆ ಆಗುಲ್ಲ. ಆಗಲ್ಲ. ಆತ್ಮಕ್ಕಾಗಿ ಶ್ರಮಿಸಬೇಕು. ನಮ್ಮ ಇಡೀ ಬದುಕಿನಲ್ಲಿ ನಮ್ಮ ಇಡೀ ಬದುಕಿನಲ್ಲಿ ಯಾವ ಕ್ಷಣವನ್ನ ನಮ್ಮ ಆತ್ಮಕ್ಕಾಗಿ ಅಂತ ಹೇಳಿ ನಾವು ಶ್ರಮಿಸಿದೆವು, ಅದೇ ನಮ್ಮ ಬದುಕಿನ ನಿಜವಾದ ಸಾರ್ಥಕವಾದ ಸಮಯ. ನಮ್ಮ ಆತ್ಮದ ಲಾಭಕ್ಕಾಗಿ, ಲಾಭ ತರುವ ಕೆಲಸಗಳಲ್ಲಿ ನಾವು ಯಾವಾಗ ತೊಡಗಿಕೊಂಡಿದ್ದೇವೋ ಅದೇ ನಮ್ಮ ನಿಜವಾದ ಸಾರ್ಥಕವಾದ ಸಮಯ. ಉಳಿದ ಸಮಯ ಎಲ್ಲ ಏನಾಗಿರ್ತೀವಿ ನಾವು? ನಮ್ಮ ಆತ್ಮಕ್ಕೆ ಲಾಭ ತರದ ಕೆಲಸದಲ್ಲಿ ನಾವು ಯಾವಾಗೆಲ್ಲ ತೊಡಗಿಕೊಂಡಿದ್ದೇವೋ ಅವಾಗೆಲ್ಲ ನಾವು ಯಾರು ಯಾರು ನಾವು ಆತ್ಮಹಂತಕರು. ಆತ್ಮಹಂತಕರು. ಯಾವ ಆತ್ಮದ ಹಂತಕರು? ನಮ್ಮ ಆತ್ಮದ ಹಂತಕರು ನಾವೇ. ನಮ್ಮ ಆತ್ಮಕ್ಕೆ ಲಾಭ ತರದ ಅಸತ್ಯವಾದ ಕಾರ್ಯದಲ್ಲಿ, ಕೆಲಸದಲ್ಲಿ ಯಾವಾಗೆಲ್ಲ ನಮ್ಮನ್ನು ನಾವು ಅಳವಡಿಸಿಕೊಂಡಿದ್ದೆವು ಆ ಸಮಯವೆಲ್ಲ ನಾವು ನಮ್ಮ ಜೀವನದ, ನಮ್ಮ ಆತ್ಮದ ಹಂತಕರು ನಾವು. ಏನ್ ಮಾಡಬೇಕು? ಜೀವನದ ಪ್ರತಿ ಕ್ಷಣ 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 ನಮ್ಮ ಆತ್ಮಕ್ಕೆ ಲಾಭ ತರುವ ಕೆಲಸದಲ್ಲಿ ನಾವು ತೊಡಗಿಸಿಕೊಳ್ಳಬೇಕು. ಆತ್ಮಕ್ಕೆ ಲಾಭ ತರುವ ಕೆಲಸದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳಬೇಕು. ಹಾಗಾಗಿ ಪ್ರತಿನಿತ್ಯ ನಾವು ಸಾಧನೆ ಮಾಡಬೇಕು. ಹೇಗೆ ಸಾಧನೆ ಮಾಡಬೇಕು? 5 ಮಾರ್ಗ. ಯಾವುದೋ? ಮೊದಲನೇದು ಯಾವುದು? ಯಾವುದು? ದೇಹ. ದೈಹಿಕವಾದ ದೇಹ. ಈ ದೈಹಿಕವಾದ ದೇಹಕ್ಕೆ ಏನ್ ಬೇಕೋ? ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಎರಡನೇದೇನೋ? ಒಳಗಿರುವ ಮನಸ್ಸು. ಮನಸ್ಸು ಮಾಯೆಯೊಳಗೆ ಸಿಕ್ಕಾಕೋಬಾರ್ದು. ಮನಸ್ಸು ಮಾಯೆಯನ್ನು ದಾಟಬೇಕು. ಮನಸ್ಸು ಶೂನ್ಯ ಆಗಬೇಕು. ಅದಕ್ಕೆ ಏನ್ ಬೇಕು? ಸಜ್ಜನರ ಸಂಘ ಬೇಕು. ಸಜ್ಜನರ ಸಂಘ. ಯಾರು ಸಜ್ಜನರು? ಯಾರು ಸಂಪೂರ್ಣವಾಗಿ ಕೇವಲ ತನ್ನ ಆತ್ಮಕ್ಕಾಗಿ ಶ್ರಮಿಸ್ತಾ ಇದ್ದಾನೋ, ಆತ್ಮಜ್ಞಾನಕ್ಕಾಗಿ ಶ್ರಮಿಸ್ತಾ ಇದ್ದಾನೋ ಅವರು ನಿಜವಾದ ಸಜ್ಜನರು. ಮೂರನೇದೇನೋ? ಬುದ್ಧಿ. ಏನ್ ಬೇಕು ಬುದ್ಧಿಗೆ? ಅಧ್ಯಯನ ಬೇಕು. ಸ್ವಾಧ್ಯಾಯ, ಪುಸ್ತಕಗಳನ್ನ ಸರಿಯಾದ
ಆತ್ಮ ಜ್ಞಾನವನ್ನ ಬೋಧನೆ ಮಾಡುವ ಪುಸ್ತಕಗಳನ್ನೇ ಓದಬೇಕು, ಪ್ರತಿನಿತ್ಯ ಓದಬೇಕು, ನಿರಂತರವಾಗಿ ಓದಬೇಕು. ನಾಲ್ಕನೇದೇನು? ಆತ್ಮ. ಆತ್ಮಕ್ಕೆ ಏನ್ ಬೇಕು? ಧ್ಯಾನ ಬೇಕು. ಶ್ವಾಸದ ಮೇಲೆ ಗಮನ, ತೀವ್ರವಾದ 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 ಧ್ಯಾನ ಬೇಕು. ತೀವ್ರವಾದ ಧ್ಯಾನ ಸಾಧನೆ, ತೀವ್ರವಾದ ಧ್ಯಾನ ಸಾಧನೆ. ಸರ್ವಾತ್ಮಕ್ಕೆ, ಪರಮಾತ್ಮನಿಗೆ ಏನ್ ಮಾಡಬೇಕು? ಸೇವೆ ಮಾಡಬೇಕು. ಪರಮಾತ್ಮನ ಸೇವೆ ಮಾಡಬೇಕು. ಯಾರು ಪರಮಾತ್ಮ? ಆತ್ಮ, ಎಲ್ಲ ಜೀವರಾಶಿಗಳ ಒಳಗೆ ಕೂತಿರುವ ಆತ್ಮ. ಆ ಆತ್ಮಗಳ ಸೇವೆ ಮಾಡಬೇಕು. ಆತ್ಮಗಳ ಸೇವೆ ಹೇಗೆ ಮಾಡೋದು? ಆ ಆತ್ಮಕ್ಕೆ ಲಾಭ ತರುವ ಮಾರ್ಗವನ್ನ ಬೋಧನೆ ಮಾಡಬೇಕು. ಯಾವುದು ಆತ್ಮಕ್ಕೆ ಲಾಭ ತರುವ ಮಾರ್ಗ? ಧ್ಯಾನ. ಧ್ಯಾನವನ್ನ ಹೇಳ್ಕೊಡ್ಬೇಕು. ಅದು ಆತ್ಮಕ್ಕೆ ಲಾಭ ತರುವ ಮಾರ್ಗ. ಜ್ಞಾನವನ್ನ ಬೋಧನೆ ಮಾಡಬೇಕು. ಆತ್ಮ ಜ್ಞಾನವನ್ನ ಹೇಳ್ಕೊಡ್ಬೇಕು. ಬ್ರಹ್ಮ ಜ್ಞಾನವನ್ನ ಹೇಳ್ಕೊಡ್ಬೇಕು. ಅದು ಆ ಆತ್ಮಕ್ಕೆ ಲಾಭ ತರುವ ಕೆಲಸ. ಅದು ಪರಮಾತ್ಮನ ಸೇವೆ. ಅದು ಮಾಧವ ಸೇವೆ. ಯಾರೋ ಹಸ್ತಿದ್ದಾರೆ, ಊಟ ಹಾಕಿದ್ರಿ, ಅದು ಆತ್ಮದ ಸೇವೆ ಅಲ್ಲ, ಅದು ಪರಮಾತ್ಮನ ಸೇವೆ ಅಲ್ಲ. ಮತ್ತೆ ಮಾನವ ಸೇವೆ, ಅದು ಮಾಧವ ಸೇವೆ ಅಲ್ಲ. ಯಾರೋ ಅಂಗವಿಕಲರಿದ್ದಾರೆ, ಅವ್ರಿಗೆ ನೀವು ಏನೋ ಸಹಾಯ ಮಾಡಿದ್ರಿ, ಅದು ಮಾಧವನ ಸೇವೆ ಅಲ್ಲ. ನಿಮ್ದು ಹುಟ್ಟುಹಬ್ಬ ಆಯ್ತು, ಯಾವ್ದೋ ಅನಾಥಾಶ್ರಮಕ್ಕೆ ಹೋದ್ರಿ, ಬಟ್ಟೆ ಕೊಟ್ರಿ, ಊಟ ಕೊಟ್ರಿ, ದೊಡ್ಡದಾಗಿ ನಾನು ಬಹಳ ಪುಣ್ಯ ಕೆಲಸ ಮಾಡಿದ್ದೀನಿ, ಅದು ಪುಣ್ಯದ ಕೆಲಸ, ಖಂಡಿತ ಪುಣ್ಯದ ಕೆಲಸ. ಯಾವುದಕ್ಕೆ ಪುಣ್ಯ? ಲೌಕಿಕವಾದ ಪುಣ್ಯ, ನಮ್ಮ ಆತ್ಮಕ್ಕಾಗಿ ಮಾಡಿದ ಪುಣ್ಯ ಅಲ್ಲ ಅದು. ಮಾನವ ಸೇವೆ ಅದು, ಮಾಧವನ ಸೇವೆ ಅಲ್ಲ. ನಿಮ್ಮ ಹುಟ್ಟುಹಬ್ಬ ಇತ್ತು, ಅದೇ ಅನಾಥಾಶ್ರಮಕ್ಕೆ ಹೋದ್ರಿ, ಎಲ್ಲರಿಗೂ ಧ್ಯಾನ ಹೇಳಿಕೊಟ್ಟು ಧ್ಯಾನ ಕಲಿಸಿ ಬಂದ್ರಿ, ಅದು ಮಾಧವನ ಸೇವೆ. ಅದು ಮಾಧವನ ಸೇವೆ, ಅದು ಭಗವಂತನ ಸೇವೆ, ಆತ್ಮಗಳ ಸೇವೆ. ಅದು ಏನಾಯ್ತು? ನಿಮ್ಮ ಆತ್ಮಕ್ಕೆ ಲಾಭ ತಂತು, ನಿಮ್ಮ ಆತ್ಮ ಪುರೋಗತಿಯನ್ನ ಹೊಂದಿತು. ನಿಮ್ಮ ಆತ್ಮ ಮಾತ್ರ ಅಲ್ಲ, ಅಷ್ಟು ಆತ್ಮಗಳಿಗೆ ಏನ್ ಮಾಡ್ಕೊಟ್ರಿ? ಉದ್ಧಾರ ಆಗುವ ದಾರಿಯನ್ನು ತೋರಿಸಿಕೊಟ್ರಿ. ಆ ಎಲ್ಲ ಆತ್ಮಗಳು ನಮ್ಮನ್ನ ಏನ್ ಮಾಡ್ತೇವೆ? ಆಶೀರ್ವಾದ ಮಾಡ್ತಾ ಇದ್ದೇವೆ. ಹಾಗಾಗಿ ಈ 5 ಸಾಧನಾ ಮಾರ್ಗವನ್ನು ಏನ್ ಮಾಡಬೇಕು? ತಪ್ಪದೆ ತಪ್ಪದೆ ನಾವು ಫಾಲೋ ಮಾಡಬೇಕು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾದ ಪ್ರಕೃತಿ ಸ್ವಭಾವದ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಮಲೆನಾಡು ಧ್ಯಾನ ಯಾತ್ರೆ ಹೇಗಿತ್ತು? ಚಳಿ ಹೇಗಿತ್ತು? ಅಭಿಪ್ರಾಯ, ಅನಿಸಿಕೆಗಳನ್ನು ಹೇಳಿಕೊಳ್ಳಿ. ಸ್ವಲ್ಪ ಚಳಿ ಜಾಸ್ತಿ ಇತ್ತು, ಸ್ವಲ್ಪ ಅಲ್ಲ, ತುಂಬಾನೇ ಜಾಸ್ತಿ ಇತ್ತು. ಏನ್ ಮಾಡೋಣ? ಅದು ಒಂದು ಅಸತ್ಯ, ಅದು ಅಸತ್ಯನೇ ಅಲ್ವಾ? ಅದು ಅಸತ್ಯ. ಸ್ವಲ್ಪ ದಿವಸ ಸ್ವಲ್ಪ ದಿನ ಇದ್ದು ನಾಶ ಆಗುವಂಥದ್ದು ಇದೆ ಅನ್ನೋ ಹಾಗೆ ಅನಿಸ್ತದೆ, ಆದ್ರೆ ಇಲ್ಲ. ಹಾ, ತಡೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್ಸ್. ನಮಸ್ತೆ.
ಸತ್ಯ ಏನನ್ನೋದು ಅಂತ ತಿಳಿಸ್ಕೊಡ್ತಾ ಇದ್ರಿ. ನಾವು ತಿಳ್ಕೋಬೇಕಾಗಿದ್ದು ಸತ್ಯ, ಅದನ್ನ ತಿಳಿಸ್ಕೊಡ್ತಾ ಇದ್ರಿ. ಈ ಸತ್ಯ ಸಂಪೂರ್ಣವಾಗಿ ಅರ್ಥ ಆಗ್ಬೇಕು ಅಂದ್ರೆ ಅಸತ್ಯ ಏನನ್ನೋದು ತಿಳ್ಕೋಬೇಕು ಅದ್ರ ಜೊತೆ. ಆ ಕ್ಲಾಸ್ ಅನ್ನ ಇವತ್ತು ಹೇಳಿದ್ರಿ ಸರ್, ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಸತ್ಯ ತಿಳ್ಕೊಂಡ್ವಿ, ಸತ್ಯ ಹಿಡ್ಕೋತೀವಿ. ಅಸತ್ಯ ಏನಂತ ತಿಳ್ಕೊಂಡ್ರೆ ಅಸತ್ಯವನ್ನ ಬಿಡೋಕಾಗತ್ತೆ. ಹಾಗೆ ಇವತ್ತು ನಾವು ತಿಳ್ಕೊಂಡಿದ್ದು ಕ್ಲಾಸ್ ಅಲ್ಲಿ ಅಸತ್ಯ ಅಂದ್ರೇನೆ ಈ ಸೃಷ್ಟಿ. ಆಮೇಲೆ ಹೆಂಗ್ ತಿಳ್ಕೊಂಡ್ವಿ ಬ್ರೇಕ್ ಆಗ್ತಾ ಇದೆ ನೋಡಿ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಏನೋ ಬರ್ರ ಅಂತ ಸೌಂಡ್ ಬರ್ತಾ ಇದೆ ನೋಡಿ. ಇನ್ನೊಂದು ಮ್ಯೂಟ್ ಮಾಡ್ಕೊಳ್ತೀನಿ. ಹಾ, ಸರ್, ಇವಾಗ ಕೇಳ್ತಾ ಇದೆ? ಹೌದೌದು, ಅದೇನೋ ಬರ್ರ ಅಂತ ಇದೆ, ಹೇಳಿ ಹೇಳಿ. ಅಂದ್ರೆ ಸತ್ಯ ಏನನ್ನೋ ತಿಳ್ಕೊಂಡಾಗ ಸತ್ಯವನ್ನ ಹಿಡ್ಕೋಬಹುದು. ಹಾಗೆ ಅಸತ್ಯ ಏನಂತ ತಿಳ್ಕೊಂಡ್ರೆ ಅಸತ್ಯವನ್ನ ಬಿಡಬಹುದು. ಇವತ್ ನೀವು ನಮಗ್ ತಿಳಿಸಿದ್ರಿ ಸೃಷ್ಟಿಯೇ ಅಸತ್ಯ. ತಿಳ್ಕೋಬೇಕು, ಇಲ್ಲಿ ಪ್ರೀತಿ ಆಗ್ಲಿ ದ್ವೇಷ ಆಗ್ಲಿ ಎಲ್ಲವೂ ಅಸತ್ಯ. ಕಾಣ್ತಾ ಇದೆ, ಆದ್ರೆ ಸ್ವಲ್ಪ ಸಮಯದ ನಂತರ ನಶಿಸಿ ಹೋಗುತ್ತೆ. ಹಾಗಾಗಿ ಅದು ಅಸತ್ಯ. ಹಾಗಾಗಿ ಇದ್ರ ಮೇಲೆ ಮೋಹ ಇರಬಾರ್ದು, ವ್ಯಾಮೋಹ ಇರಬಾರ್ದು ಅನ್ನೋದನ್ನ ಹೇಳ್ಕೊಟ್ರಿ ಸರ್. ಈ ನಾವು ಶಾಶ್ವತವಾದ ದುಃಖದಿಂದ ಹೊರಗೆ ಬರಬಹುದು. ಆಮೇಲೆ ದೇವ್ರು ಸೃಷ್ಟಿ ಮಾಡಿದ್ರು, ಅದೇ ಮಾಯೆಯನ್ನು ಸೃಷ್ಟಿ ಮಾಡಿದ್ರು. ಅದ್ರ ಜೊತೆ ಒಂದು ರಹಸ್ಯನೂ ಇಟ್ರು ಅಂತ ಹೇಳಿದ್ರು ಸರ್ ಇವತ್ತು. ಅಂದ್ರೆ ಸತ್ಯ ಕಾಣಿಸತ್ತೆ, ಕಾಣೋ ಹಾಗೆ ಮಾಡಿದಾನೆ. ಸತ್ಯ ಕಾಣದೇ ಇರೋ ಹಾಗೆ ಮಾಡಿದಾನೆ. ಇದೇ ರಹಸ್ಯ. ಈ ರಹಸ್ಯ ಕಾಣದೇ ಇರೋ ಸತ್ಯವನ್ನ ಹಿಡ್ಕೋಬೇಕು, ಕಾಣಿಸುವ ಅಸತ್ಯವನ್ನ ಬಿಡಬೇಕು ಅಂದ್ರೆ ಅನುಭವವನ್ನ ಎಲ್ಲವನ್ನ ಮಾಡ್ತಾ ನಮ್ಮ ಕರ್ಮಗಳನ್ನು, ಅಂದ್ರೆ ಕರ್ಮ ಅಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟ ಮಾಧವ ಸೇವೆಯನ್ನ ಮಾಡ್ತಾ ಇದನ್ನ ಸತ್ಯ ಅಸತ್ಯವನ್ನ ತಿಳ್ಕೊಂಡು ಸತ್ಯವನ್ನ ಹಿಡ್ಕೋಬೇಕು, ಅಸತ್ಯವನ್ನ ಬಿಡ್ಬೇಕು ಅನ್ನೋದು. ಇದು ಕೇಳೋದು ಹೇಗಂದ್ರೆ ಸರ್, ಇವಾಗ ನೀವು ಒಂದ್ಸಲ ಹೇಳಿರ್ತೀರಿ, ಬಟ್ ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ಸರ್ ಇದು. ಆದ್ರೆ ಕಷ್ಟ ಅಂತಲ್ಲ, ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಮಾಡಿದ್ರೆ ಸಾಧ್ಯ ಆಗ್ತದೆ. ಏನೇನ್ ಆಗ್ತಾ ಇದೆ ಎಲ್ಲ ಸತ್ಯ, ಎಲ್ಲ ಸತ್ಯ. ಯಾರೋ ಬೈದ್ರು, ಅಭ್ಯಾಸ ಮಾಡಬೇಕು. ಇದು ಅಸತ್ಯ, ಇದು ಮಾಯೆ, ಇದು ನಾನು ಸತ್ಯ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಒಂದು ವಾರ 15 ದಿವಸ ಅದನ್ನು ಪ್ರಾಕ್ಟೀಸ್ ಮಾಡಿದ್ರು ಸಾಕು, ಅದು ಸಹಜವಾಗಿ ನಮ್ಮಲ್ಲಿ ಅಳವಡಿಸ್ಕೊಂಡು ಬಿಡ್ತದೆ. ನೋಡುವ ದೃಷ್ಟಿಕೋನ ಬದಲಾದ್ರೆ ಅದೇ ಮನಸ್ಸು. ಎಲ್ಲದಕ್ಕೆ ಕಾರಣ ಯಾವುದು? ಮನಸ್ಸು ಕಾರಣ ಅಲ್ವಾ? ಅಭ್ಯಾಸ ಮಾಡ್ಬೇಕು ಮನಸ್ಸಿಗೆ. ಏನು ಒಂದು ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾರೆ, ನೀನು ಹೇಳ್ತೀಯ ಹೌದು, ಮನಸ್ಸನ್ನ ನಿಗ್ರಹ ಮಾಡೋದು ಅಷ್ಟು ಕಷ್ಟ ಇಲ್ಲ, ಅಷ್ಟು ಸುಲಭ ಇಲ್ಲ, ಅದು ಬಹಳ ಕಷ್ಟ ಇದೆ ಅಂತ ಹೇಳಿ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಾವುದು ಕಷ್ಟ ಅಂತ ಏನಿಲ್ಲ. ಮನಸ್ಸಿಗೆ ಒಂದು ಲಕ್ಷಣ ಏನು ಅಂತಂದ್ರೆ, ನಾವು ಅದಕ್ಕೆ ಏನು ಅಭ್ಯಾಸ ಮಾಡ್ತೀವೋ ಅದೇ ಅದನ್ನ ತಗೊಳ್ತದೆ. ಮನಸ್ಸಿಗೆ ಒಂದು ಲಕ್ಷಣ ಇದೆ ಅಂತ, ಏನು ನಾವು ಏನನ್ನ ಅದಕ್ಕೆ ಅಭ್ಯಾಸ ಮಾಡಿಸ್ತೀವೋ ಅದನ್ನೇ. ಅದಕ್ಕೆ ದೇವರು ಏನ್ ಹೇಳ್ತಾ ಕೃಷ್ಣ, ಅಭ್ಯಾಸ ಮಾಡಿಸ್ಬೇಕು, ಮನಸ್ಸನ್ನ ಟ್ರೈನ್ ಅಪ್ ಮಾಡಬೇಕು. ಮನಸ್ಸಿಗೆ ಅಭ್ಯಾಸ ಮಾಡಿದ್ರೆ ಸಹಜವಾಗಿ ಅದೇನಾಗ್ತದೆ, ನಮ್ಮಲ್ಲಿ ಅದೇ ಮನಸ್ಸು ಅದನ್ನೇ ತಗೊಳ್ತದೆ. ಅದನ್ನೇ ತಗೊಂಡು ಅದನ್ನೇ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿ. ಕರೆಕ್ಟಾ ಮೇಡಮ್? ಹಾ ಸರಿ ಸರ್, ಇದನ್ನೇ ಟ್ರೈ ಮಾಡ್ತೀವಿ ಸರ್. ಪ್ರಾಕ್ಟೀಸ್ ಮಾಡೋದು ಅಷ್ಟೇ. ಒಂದೇ ದಿನ ರಾತ್ರೋರಾತ್ರಿ ಇವತ್ತು ನಾನು ಕ್ಲಾಸ್ ಕೇಳಿದೆ, ನಾಳೆಯಿಂದ ಎಲ್ಲ ಮಾಯಿ ಮಾಯಿ ಅಂತ ಆಗೋಲ್ಲ. ಬದಲಾವಣೆ ಪರಿವರ್ತನೆ ಆಗೋಲ್ಲ. ಅದನ್ನ ಅಭ್ಯಾಸ ಮಾಡಬೇಕು. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಏನೆಲ್ಲ ಘಟನೆಗಳು ಬರ್ತದೆ ಅದನ್ನ ಹೇಳ್ತಾರಲ್ವಾ, ಎಲ್ಲವನ್ನ ಸಾಕ್ಷೀಭೂತವಾಗಿ ನೋಡೋದು. ಏನು ಸಾಕ್ಷೀಭೂತವಾಗಿ ನೋಡೋದು ಅಂದ್ರೆ, ಸಾಕ್ಷಿ ಅಂದ್ರೆ ನಾವು ನೋಡ್ತಾ ಇದ್ದೀವಿ, ಸಾಕ್ಷಿ ಅಷ್ಟೇ, ಆದ್ರೆ ಅದು ಸತ್ಯವಲ್ಲ.
ಕಣ್ಣಿಗೆ ಕಾಣ್ತಾ ಇದೆ ಆದ್ರೆ ಸತ್ಯ ಅಲ್ಲ, ಹಾಗೆ ಅನಿಸ್ತಾ ಇದೆ ಆದ್ರೆ ಸತ್ಯ ಅಲ್ಲ. ಸಾಕ್ಷೀಭೂತವಾಗಿ ನೋಡೋದು ಅಂದ್ರೆ ಸಾಕ್ಷೀಭೂತ, ಅದಕ್ಕೆ ನಾವು ಸಾಕ್ಷಿ ಅಷ್ಟೇ, ಆದ್ರೆ ನಿಜವಾಗ್ಲೂ ಇಲ್ಲ ಅಲ್ವಾ? ಕರೆಕ್ಟಾ ಮೇಡಮ್? ಸರಿ ಸರ್. ಹಾಗೆ ಈ ಸಾಕ್ಷಿಯಾಗಿ ನೋಡೋನು ಯೋಗಿ ಅಂತ ನಾವೆಲ್ಲ ಯೋಗಿ ಆಗ್ಬೇಕು ಅಂತ ಹೇಳಿದ್ರಿ. ನಾರಾಯಣ, ನರನಿಂದ ನಾರಾಯಣ. ನಾರಾಯಣ ಯಾರು? ಮಾಯೆಯನ್ನ ಗೆದ್ದವರು ಅಲ್ವಾ? ನಾರಾಯಣ ಯಾರು? ಮಾಯೆಯನ್ನ ಗೆದ್ದವರು. ಮಾಯೆ ಯಾರು? ಲಕ್ಷ್ಮಿಯೇ ಮಾಯೆ. ಲಕ್ಷ್ಮಿ ಏನ್ ಮಾಡ್ತಾ ಇದ್ದಾಳೆ? ಪಾದ ಒತ್ತುತ್ತಾ ಇದ್ದಾಳೆ. ಮಾಯೆ ಏನ್ ಮಾಡ್ತಾ ಇದ್ದಾಳೆ? ನಾರಾಯಣನ ಪಾದ ಒತ್ತುತ್ತಾ ಇದ್ದಾಳೆ. ಅದರ ಅರ್ಥ ಗುಲಾಮಗಿರಿ ಅಂತ ಅರ್ಥ ಅಲ್ಲ, ಹೆಣ್ಣು ಕನಿಷ್ಠ ಅಂತ ಅರ್ಥ ಅಲ್ಲ. ಅಂದ್ರೆ ಒಬ್ಬ ಯೋಗಿ, ಒಬ್ಬ ಪರಮಾತ್ಮ ಸ್ಥಿತಿಯನ್ನ ಹೊಂದಿದವನು ತಾನು ಮಾಯೆಯನ್ನು ಎಲ್ಲಿಟ್ಟಿರ್ತಾನೆ ಅಂತ ಅರ್ಥ. ವಿಷ್ಣು ಮಾಯೆ, ವಿಷ್ಣು ಮಾಯೆ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ. ನಮಸ್ತಸ್ತೆ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು, ಯಾ ದೇವಿ, ಈ ದೇವಿ ಸರ್ವಭೂತೇಷು, ಸರ್ವ ಸಮ ಎಲ್ಲ ಜೀವರಾಶಿಗಳ ಒಳಗೆ ಹೊರಗೆ ಎಲ್ಲ ಆವರಿಸಿಕೊಂಡು ಕೂತಿದ್ದಾಳಂತೆ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ. ಏನು ವಿಷ್ಣು ಮಾಯೆ? ವಿಷ್ಣು ಮಾಯೆ ಅನ್ನುವ ದೇವಿ ಎಲ್ಲರ ಒಳಗೆ ಹೊರಗೆ ಆವರಿಸಿಕೊಂಡು ನಿಂತಿದ್ದಾಳೆ. ಅವಳೆ ಯಾರು? ಪ್ರಕೃತಿ, ವಸುಂಧರಾ ಮಾತೆ, ಪ್ರಕೃತಿ ದೇವಿ, ಭೂಮಾತೆ. ಆ ಭೂಮಾತೆಯೇ ಒಂದು ಮಾಯೆ, ದೊಡ್ಡ ಮಾಯೆ, ಅದು ಸತ್ಯ ಅಲ್ಲ ಅದು. ಅವಳ ಹೆಸರೇನು? ವಿಷ್ಣು ಮಾಯೆ. ವಿಷ್ಣು ಮಾಯೆ ಶಬ್ದಿತ, ವಿಷ್ಣು ಮಾಯೆ ಅಂತ ಕರೆಸಿಕೊಳ್ತಾ ಇದ್ದಾಳೆ ಅವಳು. ಭಗವಂತನ ಮಾಯೆ ಅವಳು, ಎಲ್ಲರನ್ನು ಮೋಹಿಸ್ತಾ ಇದ್ದಾಳೆ. ಆ ಮಾಯೆನ ದಾಟಬೇಕು. ಮಾಯೆನ ದಾಟಿದರೆ ನಾರಾಯಣ ಆಗ್ಲಿಕ್ಕೆ ಸಾಧ್ಯ ಇದೆ. ಮಾಯೆಯಲ್ಲಿ ಇದ್ದವನು ನರ, ಮಾಯೆನ ದಾಟಿದವನು ನಾರಾಯಣ ಅಲ್ವಾ? ಸರ್, ಇದನ್ನ ನೋಡ್ಕೊಂಡು ಕೂಡ ಮತ್ತೆ ಭ್ರಮೆಗೆ ಒಳಗಾಗ್ತಾ ಇದೀವಿ. ಅಂದ್ರೆ ಕ್ಲಾಸ್ ನಂತರ ಹೋಗಿ ಮಾಡೋ ಕೆಲಸಗಳೇ ಭ್ರಮೆಗಳಿಗೆ ಕಾರಣ ಮಾಡ್ಸತ್ತೆ ಸರ್. ಅದು ಗೊತ್ತಾಗತ್ತೆ ಅಂತ. ಮಾಯನ್ನ ಬಿಟ್ಟು ಕ್ಲಾಸ್ ಮುಗಿದ ತಕ್ಷಣ ಏನ್ ಮಾಡ್ತೀವಿ ಅನ್ನೋದು ಅದು ಕಾರಣ ಆಗತ್ತೆ ಸರ್. ಹಾಗೆ ಅದು ಸಾಧನೆ 5 ಫಿಂಗರ್ ಇಟ್ಕೊಂಡ್ರೆ ಹೊರಗೆ ಬರ್ಬೋದು. ತೀವ್ರ ಸಾಧನೆ ಅದಕ್ಕೆ ಶಕ್ತಿ. ಹೌದು, 5 ನಾ ಹೇಳಿನಲ್ವಾ, ಈ 5 ಮಾರ್ಗಗಳು ಒಂದು ವ್ಯತ್ಯಾಸ ಆಗಬಾರ್ದು. ಪಕ್ಕ ಫಾಲೋ ಮಾಡಿದ್ರೆ ಮಾಯೆ ಗೆಲ್ಲುವುದು ಬಹಳ ಸುಲಭ ಇದೆ. ಒಂದೇ ದಿನದಲ್ಲೇ ಗೆಲ್ಲಬಹುದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ವಿಶಾಲ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್, ನಮಸ್ತೆ ಎಲ್ಲರಿಗೂ. ಅದೇ ಮಾಯೆಯ ಬಗ್ಗೆ ಹೇಳಿದ್ರಿ. ನಾವು ಮಾಯೆಯಲ್ಲಿದ್ದೆವು, ನಮ್ಮನ್ನು ಮಾಯೆ ಆವರಿಸಿದೆಯೋ ಗೊತ್ತಿಲ್ಲ, ಆದ್ರೆ ಎರಡನ್ನೂ ನಾವು ಒಪ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಮಾಯೆಯಲ್ಲಿ ನಾವಿದ್ದೆವು, ನಮ್ಮನ್ನ ಮಾಯೆ ಆವರಿಸಿದೆ, ಆ ಎರಡನ್ನೂ ಓಕೆ. ಯಾಕೆಂತ ಹೇಳಿದ್ರೆ ಮಾಯೆ ಅಂತಕ್ಕಂಥದ್ದು ಅಸತ್ಯವಾದದ್ದು, ಅತಿಯಾದ ಮೋಹವನ್ನ ಆವರಿಸ್ಕೊಂಡಿರ್ತಕ್ಕಂಥದ್ದು ಮಾಯೆ. ಆ ಮಾಯೆಯನ್ನ ನಾವು ಗೆಲ್ಬೇಕಂದ್ರೆ ಮನಸ್ಸನ್ನ ಗೆಲ್ಬೇಕು ಅಂತ ಹೇಳ್ರಿ. ಮನಸ್ಸನ್ನ ಗೆದ್ರೆ ನೀವ್ ಹೇಳಿದ್ರಿ ಒಂದೇ ದಿನದಲ್ಲಿ ಸಾಧ್ಯ ಅಂತ ಹೇಳಿ. ಹೇಳುವುದು ಹೇಳುವುದು ಪ್ರಾಕ್ಟಿಕಲ್ ಆಗಿ ಹೇಳೋದು ಸುಲಭ ಆಗ್ಬಿಡತ್ತ. ಥಿಯರಿಟಿಕಲ್ ಆಗಿ ಹೇಳೋದು ಸುಲಭ, ಪ್ರಾಕ್ಟಿಕಲ್ ಆಗಿ ಏನ್ ನಾವ್ ಮಾಡ್ಲಿಕ್ಕೆ ಹೋಗ್ತೀವಲ್ಲ ಎಲ್ಲ ನಾವು ಮಾಡೇ ಮಾಡ್ತೀನಿ ಅಂದ್ರೆ ಎಲ್ಲಾನು ಮಾಡ್ತೀವಿ. ಆದ್ರೆ
ಅದೇ ಅದಕ್ಕೆ ಏನು ನಿರಂತರವಾದ ಸಾಧನೆ ಬೇಕು ಅಂತ ಹೇಳಿ ಅನ್ಕೊಂತೀನಿ ಸರ್. ಹೌದು. ಈಗ ನೀವೀಗ ಪುಣೆಯಿಂದ ಬೆಂಗಳೂರಿಗೆ ಹೊರಟ್ರಿ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದೊಳಗೆ ಪುಣೆಯಿಂದ ಬೆಂಗಳೂರಲ್ಲಿ ಇರ್ತೀರಿ. ಇಲ್ಲ, ಅಲ್ಲಿಂದ ನೀವು ನಿಧಾನವಾಗಿ ಒಂದು ಹೆಜ್ಜೆ ಇಟ್ಟರು ಕೂಡ ಹೊರಟ್ರಿ ಅಂತಾನೆ ಅರ್ಥ. 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, 4 ಹೆಜ್ಜೆ ಇಡ್ತಾ 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 ಕೊನೆಗೆ ಒಂದ್ಸರಿ ಬೆಂಗಳೂರು ಬಂದು ತಲುಪೇ ಅಲ್ವಾ? ನೀವು 1-2 ಹೆಜ್ಜೆ ಇಟ್ಟುಕೊಂಡು ಅಯ್ಯೋ ನಾನು ಬೆಂಗಳೂರಿಗೆ ಹೋಗಾಗ್ತದ ಅಂತೇಳಿ ಯೋಚನೆ ಮಾಡಿದ್ರೆ ಆಗಲ್ಲ. ಆದ್ರೆ ನಿಮ್ಮ ಒಂದು ಹೆಜ್ಜೆ ಇಟ್ರಲ್ವಾ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ, ಆ ಒಂದು ಹೆಜ್ಜೆಯೇ ಪರಿವರ್ತನೆ. ಆ ಒಂದು ಹೆಜ್ಜೆಯೂ ಕೂಡ ನೀವು ಮಾಯೆಯನ್ನ ಗೆದ್ದಿರಿ ಎನ್ನುವ ಸೂಚನೆ. ನೀವು ಬೆಂಗಳೂರಿಗೆ ಹೋದಾಗೇನೆ ಪುಣೆಯಲ್ಲಿ ಬಸ್ ಹತ್ತಿದಿರಿ ಅಂದ್ರೆ ಅವಾಗ್ಲೇ ಬೆಂಗಳೂರಿಗೆ ಬಂದಿಲ್ಲ, ಹೌದು. ಆದ್ರೆ ಬೆಂಗಳೂರಿಗೆ ಹೋಗೋದು ನಿಶ್ಚಿತ. ಬಸ್ ಶುರುವಾಗಿದೆ, ಸ್ಟಾರ್ಟ್ ಆಗಿದೆ. ಅದ್ರ ಸಮಯ ಅಲ್ಲಿಂದ ರನ್ ಆಗ್ತಾ ಏನ್ ಮಾಡ್ತದೆ, ಬಂದು ರೀಚ್ ಆಗೇ ಆಗ್ತದೆ ಅಲ್ವಾ? ಹಾಗೆ ನಾವು ಅದು ಅಷ್ಟು ಸುಲಭ ಇಲ್ಲ, ಸಾಧ್ಯ ಇಲ್ಲ ಅನ್ಕೊಂಡ್ರೆ ಕುಂತ್ರೆ ಆಗಲ್ಲ. ಪ್ರಯತ್ನಶೀಲರಾಗ್ಲಿ. ಮೊದಲು 1-2 ಹೆಜ್ಜೆ ಇಡಬೇಕು, ಇಟ್ಟು ಮುಂದೆ ಹೋಗ್ಬೇಕು. ಪ್ರಯತ್ನಶೀಲರಾದ್ರೆ ಖಂಡಿತ ಸಾಧ್ಯ ಇದೆ. ಕೆಲವರಿಗೆ ಯಾರಿಗೆ ಕರ್ಮ ಕಳೆದಿಲ್ಲ ಅವರಿಗೆ ತಲೆಗೆ ಹೋಗಲ್ಲ ಈ ವಿಚಾರ. ತಲೆಗೆ ಹೋಗೋದಿಲ್ಲ. ಯಾರಿಗೆ ತಲೆಗೆ ಹೋಗ್ತಾ ಇಲ್ಲ ಅವ್ರು ತಿಳ್ಕೊಂಡ್ ಬಿಡ್ಬೇಕು, ನಿಮ್ಮ ಕರ್ಮ ಇನ್ನೂ ಮುಗುದಿಲ್ಲ, ಅನುಭವಿಸೋದು ಮುಗುದಿಲ್ಲ ಅಂತ ಅರ್ಥ. ಯಾರು ಮೂಗುತ್ತಿರ್ತಾರೆ ಇವನು ಏನೋ ಆಗೋಗೋದು ಹೇಳ್ತಾ ಇದ್ದಾರೆ ಅಂತ, ಅವ್ರದ್ದು ಇನ್ನೂ ಮುಗುದಿಲ್ಲ ಅಂತ ಅರ್ಥ. ಮುಗಿಯೋಲ್ಲ ಅದು, ಇನ್ನೂ ಇದೆ, ಅನುಭವಿಸೋದಿದೆ. ಆಮೇಲೆ ಬರ್ತದೆ ಅದು ಎಲ್ಲ ಮುಗಿದು ಸೋತು ಸುಣ್ಣ ಆಗಿ ಬರ್ಲೇಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಎಲ್ಲ ಬಿದ್ದು ಹೋದ್ಮೇಲೆ ಪ್ರಯತ್ನ ಮಾಡಕ್ ಹೋಗೋದಲ್ಲ. ದೇವರು ಎಲ್ಲವನ್ನ ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ಸಾಧನೆಗೋಸ್ಕರ ಕೊಟ್ಟಿದ್ದಾನೆ. ಸಾಧನೆಗಾಗಿ ಅದನ್ನ ನಾವು ಆತ್ಮ ಹಂತಕರಾಗಿ ನಾವು ಅದನ್ನು ಉಪಯೋಗಿಸ್ಕೊಂಡ್ರೆ ಏನ್ ಮಾಡ್ತಾನೆ ಗೊತ್ತಾ? ಒಂದೊಂದೇ ಕಿತ್ಕೊಳ್ಲಿಕ್ಕೆ ಶುರು ಮಾಡ್ತಾನೆ. ಕಾಲು ಕಿತ್ಕೊಳ್ತಾನೆ, ಕೈ ಕಿತ್ಕೊಳ್ತಾನೆ, ಕೊನೆಗೆ ಬುದ್ಧಿನೂ ಕಿತ್ಕೊಳ್ತಾನೆ. ಪ್ರತಿಯೊಂದನ್ನು ಕೊಟ್ಟು ನೋಡ್ತಾನೆ. ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ, ಸರಿಯಾಗಿ ಆತ್ಮಕ್ಕಾಗಿ ಅಂತ ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ಕಿತ್ಕೊಳ್ಲಿಕ್ಕೆ ಶುರು ಮಾಡ್ತಾನೆ. ಇವತ್ತು ಕಷ್ಟಪಡ್ತಾ ಇದ್ದೀವಿ, ಆ ಕಷ್ಟವೂ ಕೂಡ ಅಸತ್ಯ. ಇವತ್ತು ರೋಗ ಬಾಧೆವಿದೆ, ಆ ರೋಗವೂ ಕೂಡ ಅಸತ್ಯ, ಅದು ಮಾಯೆ. ಕಷ್ಟಪಡ್ತಾ ಇದ್ದೀರಿ, ಕಷ್ಟದಲ್ಲಿ ಅಯ್ಯೋ ನನ್ನಷ್ಟು ಕಷ್ಟ ಯಾರಿಗೂ ಇಲ್ಲ, ಅದು ಮಾಯೆ. ಅದನ್ನ ನೀನು ಮಾಯೆ ಅನ್ಕೊಂಡ್ರೆ ಅದು ಆ ಕ್ಷಣದಲ್ಲೇ ಅದು ನಾಶ ಆಗ್ತದೆ. ಗೀತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮಾಸ್ಟರ್ಸ್. ಮಲ್ನಾಡು ಧ್ಯಾನ ಚೆನ್ನಾಗಾಯ್ತು. ಇವತ್ತಿದ ಆತ್ಮಜ್ಞಾನದ ಟಾಪಿಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾದಿಯನ್ನು ತೋರಿಸಿದ್ದೀರಿ, ಅದೇ ದಾರಿಯಲ್ಲಿ ಬಿಡದೆ ನಡೆಯೋದು ಈಗ ನಮ್ಗೆ ಸವಾಲಾಗಿ ತಗೊಂಡು ಹೋಗ್ಬೇಕು. ಹೌದೌದು, ಅದನ್ನೇ ಗುರಿಯಾಗಿ ಇಟ್ಕೊಂಡು ಹೋಗ್ಬೇಕು. ತುಂಬಾ ಥ್ಯಾಂಕ್ಸ್ ಸರ್. ಅಳವಡಿಸಿಕೊಳ್ಳಬೇಕು, ಅವಾಗ್ಲೇ ಆ ಜ್ಞಾನಕ್ಕೆ ಒಂದು ಬೆಲೆ. ಇಲ್ಲ ಅಂದ್ರೆ ಎಲ್ಲ ಇರೋದು ಯಾಕಾಗಿ? ನಮ್ಮ ಸಾಧನೆಗೆ ಅಳವಡಿಸಿಕೊಳ್ಳಿಕ್ಕಾಗಿ, ಜ್ಞಾನ ಕೇಳಿ ಬಿಡುವುದಕ್ಕಾಗಿ ಎಲ್ಲ. ಹೌದು, ತುಂಬಾ ಕಡೆ ಎಲ್ಲ ಹೀಗೆ ಬೇರೆ ಬೇರೆ ಪ್ರವಚನ ಓದುವಾಗ ಎಲ್ಲ ಕೇಳಿದ್ದೇವೆ ಎಲ್ಲ ವಿಚಾರಗಳನ್ನ. ಆದ್ರೆ ನಿತ್ಯ ನಮ್ಗೆ ಇದೇ ಒಂದು ಪಾಠ ಆದಾಗ ಅದನ್ನ ನಾವು ಅಳವಡಿಸ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಎಲ್ಲೋ ಕೇಳಿ ಬಿಟ್ರೆ ಅದೆಲ್ಲ ಹೋಗ್ತಾ ಇರ್ತದೆ. ಇದನ್ನ ರೂಢಿ ಮಾಡ್ಕೊಂಡು ದಿನ ಮಾಡಿದ್ರೆ ಮಾತ್ರ ಆ ದಾರಿಯಲ್ಲಿ ನಡೆಯೋಕ್ಕಾಗ್ತದೆ. ಅದನ್ನೇ ಸಾಧನೆ ಅನ್ನೋದು. ನಾವು ಬರೀ ಕಣ್ಕೊಂಡು ಕುಂತ್ರೆ ಧ್ಯಾನ ಮಾಡಿ ಅಷ್ಟೇ ಸಾಧನೆ ಅಲ್ಲ, ಅದೇ ಸಾಧನೆ. ನಾವು ಹೇಳಿದ್ರ 5 ಫಿಂಗರ್ ಕಾನ್ಸೆಪ್ಟ್. ಈ 5 ನಿಜವಾದ ದಾರಿ ಸಿಕ್ಕಿದೆ ಈಗ. ನಿಮ್ಮ ಮೂಲಕ ನಿಜವಾದ ದಾರಿ ಸಿಕ್ಕಿದೆ. ಹೌದು, ಅಂದ್ರೆ ಮಾರ್ಗದರ್ಶನ ನಮ್ಮ ಮೂಲಕ ಹೇಳ್ಬೋದಷ್ಟೇ, ಅದನ್ನ ಮಾಡ್ಬೇಕಾದದ್ದು ನೀವೇ ಅಲ್ವಾ? ಬಿಡದೆ ಮಾಡ್ಬೇಕು. ದಾರಿ ತಪ್ಪದೆ ಅದೇ ದಾರಿಯಲ್ಲಿ ನಡೆಯೋ ಪ್ರಯತ್ನ ಮಾಡ್ಲೇಬೇಕು. ಇಲ್ಲ, 5 ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಆಯ್ತು. ಯಾವ್ದು 5? 1
ಶುದ್ಧವಾದ ಸಾತ್ವಿಕವಾದ ಆಹಾರ ಖಂಡಿತ. ಆಹಾರ. ಉಪವಾಸ ಇದ್ರೂ ಪರವಾಗಿಲ್ಲ, ಅಶುದ್ಧ ತಾಮಸವಾದ ರಾಜಸವಾದ ಆಹಾರವನ್ನು ಸ್ವೀಕಾರ ಮಾಡಬಾರ್ದು. ಸಾತ್ವಿಕವಾದ ಆಹಾರವನ್ನೇ ಸ್ವೀಕಾರ ಮಾಡಬೇಕು. ಎರಡನೇದು ಸಜ್ಜನರ ಸಜ್ಜನ ಸಾಂಗತ್ಯ, ಸಾಂಗತ್ಯ. ಮನಸ್ಸಿಗೆ ಆಹಾರ. ಸಜ್ಜನರ ಸಾಂಗತ್ಯ. ಯಾವುದು ಸಜ್ಜನರ ಸಾಂಗತ್ಯ? ನೀವು ದಿನನಿತ್ಯ ಯಾರಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದೀರಿ, ದಿನನಿತ್ಯ ನಾವು ಯಾರ ಜೊತೆ ಕಾಂಟ್ಯಾಕ್ಟ್ ಆಗಿದ್ದೀವಿ, ನಮ್ಗೆ ಯಾರು ನಮ್ಮ ಸ್ನೇಹಿತರು, ನಮ್ಮ ಬಂಧು, ನಮ್ಮ ಬಳಗ ಎಲ್ಲರೂ, ಪ್ರತಿಯೊಬ್ಬರು ಕೂಡ ಸಜ್ಜನರಾಗಿರ್ಬೇಕು. ಯಾರು ಸಜ್ಜನರು? ಆತ್ಮದ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇದ್ದಾರೆ, ಲೌಕಿಕ ಬಿಟ್ಟು ಆತ್ಮದ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇದ್ದಾರೆ, ಅವರು ಮಾತ್ರ ಸಜ್ಜನರು. ಅವರು ಮಾತ್ರ ಸಜ್ಜನರು. ಉಳಿದವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಆತ್ಮ ಹಂತಕರು, ನಮ್ಮ ಆತ್ಮವನ್ನು ಹತ್ಯೆ ಮಾಡ್ತಾ ಇದ್ದಾರೆ. ನಾವು ನಮ್ಮ ಸಮಯವನ್ನು ಹಾಳು ಮಾಡಿ ನಮ್ಮ ಆತ್ಮವನ್ನು ಹತ್ಯೆ ಮಾಡ್ತಾ ಇದ್ದಾರೆ. ನಾವು ಅವರ ಸಮಯವನ್ನು ಕೂಡ ಹತ್ಯೆ ಮಾಡ್ತಾ ಇದ್ದೀವಿ. ಮುಲಾಜಿಲ್ಲದೆ ಏನ್ ಮಾಡ್ಬೇಕು? ಕಟ್ ಮಾಡ್ಬೇಕು. ಯಾರಾಗಿದ್ರು ಆಗಿರ್ಲಿ, ಮನೆಯವರನ್ನ ಬಿಟ್ಟು. ಮನೆಯವ್ರನ್ನ ಬಿಡ್ಲಿಕ್ಕೆ ಆಗೋಲ್ವಲ್ಲ. ಸೊ ಹಾಗಾಗಿ ಅವರು ಸಂಬಂಧಿಗಳಾದ್ರೂ ಆಗಿರ್ಲಿ, ಅಕ್ಕಪಕ್ಕದವರಾದ್ರೂ ಆಗಿರ್ಲಿ, ದೂರದವರಾದ್ರೂ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಅನವಶ್ಯಕವಾಗಿ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದಾರೆ. ಅವರಿಂದ ನಿಮ್ಮ ಆತ್ಮಕ್ಕೆ ಅವರಿಂದ 1% ₹1 ಲಾಭ ಇಲ್ಲ ಅಂತಂದ್ರೆ ಅವರ ಅವಶ್ಯಕತೆ ಇಲ್ಲ ಅಂತ ಅರ್ಥ. ದೂರ ಇಡಬೇಕು. ದುರ್ಜನರವರು, ಸಜ್ಜನರಲ್ಲ. ಅಂತವರ ಅವಶ್ಯಕತೆ ನಮಗೆ ಇಲ್ಲ. ಆತ್ಮ ಹಂತಕರ ಅವಶ್ಯಕತೆ ನಮಗಿಲ್ಲ. ಆತ್ಮ ಜ್ಞಾನಿಗಳ ಅವಶ್ಯಕತೆ ಬೇಕು, ಬ್ರಹ್ಮಜ್ಞಾನಿಗಳ ಅವಶ್ಯಕತೆ ಬೇಕು. ಅದು ಸಜ್ಜನರ ಸಂಘ. ಸ್ವಾಧ್ಯಾಯ ಪ್ರತಿನಿತ್ಯ ಆತ್ಮಜ್ಞಾನದ ಪುಸ್ತಕಗಳನ್ನು ಓದಬೇಕು. ಬುದ್ಧಿಗೆ ಏನೇನೋ ಓದುವುದಲ್ಲ. ಸುಮ್ಮನೆ ನಾವು ಟಿವಿ ನೋಡ್ತಾ ಸೀರಿಯಲ್ಗಳನ್ನ ನೋಡ್ತಾ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಆತ್ಮಕ್ಕಾಗಿ ಅಂತ ಹೇಳಿ ನಮ್ಮ ಬುದ್ಧಿಗಾಗಿ ಸ್ವಾಧ್ಯಾಯ ಮಾಡಬೇಕು. ಆತ್ಮಕ್ಕಾಗಿ ತೀವ್ರವಾದ ಧ್ಯಾನ ಮಾಡಬೇಕು. ಸೇವೆ ಮಾಡಬೇಕು. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸೇವೆ ಮಾಡಬೇಕು. ಆತ್ಮಗಳ ಸೇವೆ ಸುಲಭ ಇದೆ ಅಲ್ವಾ ಮೇಡಮ್? ಕಷ್ಟ ಇಲ್ಲ. ಬೆಳಿಗ್ಗೆ ಎದ್ದು ಚಳಿಯಲ್ಲಿ ನಡುಗಬೇಕಾಗಿಲ್ಲ, ಸ್ನಾನ ಮಾಡಬೇಕಾಗಿಲ್ಲ, ಸುಸ್ತಾಗೋ ಹಾಗೆ ಏನೋ ಪಾರಾಯಣ ಹೇಳಬೇಕಾಗಿಲ್ಲ ಅಲ್ವಾ? ಲಲಿತಾ ಸಹಸ್ರನಾಮ ಹೇಳೋದು ಅಲರ್ಟ್ ಆಗಿರ್ಬೇಕು. ಅಷ್ಟು ಸುಲಭ ಇದೆ. ಅಲರ್ಟ್ ಆಗಿರ್ಬೇಕು ನಾವು ಅಷ್ಟೇ. ಆತ್ಮದ ಬಗ್ಗೆ. ಹೌದು. ಪ್ರತಿಯೊಂದರಲ್ಲೂ ನೋಡ್ಬೇಕು ಸ್ವಾರ್ಥ. ನನ್ನ ಆತ್ಮಕ್ಕೆ ಇದರಿಂದ ಏನಾದ್ರು ಲಾಭ ಇದೆಯಾ? ನನ್ನ ಆತ್ಮಕ್ಕೆ ಇದರಿಂದ ಏನಾದ್ರು ಲಾಭ ಇದೆಯಾ? ನಾನು ಏನ್ ಮಾಡ್ತಾ ಇದ್ದೀನಿ? ಇದು ಕರೆಕ್ಟಾ? ಇದೆ. ಪ್ರತಿ ಕ್ಷಣ ಅದೇ ಅವೇರ್ನೆಸ್ ಅಂದ್ರೆ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಅರುಣಾ ಮಾಸ್ಟರ್ ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್ ಏನ್ ಹೇಳ್ತಾ ಇದ್ರು ಅದನ್ನೇ ಹೇಳಕ್ ಕೊಟ್ಟೆ ಸರ್. ನಾನು ಸಾಧನೆ ಆದಿಯಲ್ಲಿ ಗುರುಗಳ ಪಾತ್ರ ದೊಡ್ಡದು. ಅಂದ್ರೆ ನಾವು ಸಾಧನೆ ಮಾಡ್ಬೇಕಾದವ್ರು ನಾವು. ನೀವು ಕರ್ಕೊಂಡು ಹೋಗ್ಬೇಕು ನಮ್ಮನ್ನ. ಅದಕ್ಕೆ ನನ್ಗೆ ಏನ್ ಅನ್ಸ್ತು, ಇದನ್ನ ಸ್ವಲ್ಪ ರಿಪೀಟೆಡ್ ಆಗಿ ಹೇಳ್ತಾ ಇರ್ಬೇಕು. ಇವತ್ತು ಹೇಳಿದ್ದನ್ನ ಸ್ವಲ್ಪ ರಿಪೀಟೆಡ್ ಆಗಿ ಹೇಳಿದ್ರೆ ನಮ್ಗೆ ಮನನ ಆಗ್ತಾ ಇರುತ್ತೆ. ಒಂದ್ಸರಿ ಹೇಳಿದ್ರೆ ನಾವು ಓದ್ಬಹುದು ಪುನಃ, ಆದ್ರೂ ನಾವು ಸ್ವಲ್ಪ ಮೈ ಮರಿತೀವಿ. ನೀವ್ ಹೇಳ್ತಾ ಇದ್ರೆ ಅದು ತಲೆಗೆ ಹೋಗ್ತಾ ಇರುತ್ತೆ, ಮನನ ಚೆನ್ನಾಗ್ ಆಗುತ್ತೆ ಅಂತ ಅನ್ಸುತ್ತೆ. ಹೌದು. ಮತ್ತ ಅದೀಗ ಇವಾಗೆಲ್ಲ ಅದು ನಮ್ಗೆ ಗೊತ್ತಾಗ್ತಾ ಇದೆ, ಎಲ್ಲಿ ನಾವು ಏನೇನ್ ಕಟ್ ಮಾಡ್ಬೇಕು, ಅದೇ ವ್ಯರ್ಥ ಮಾತುಗಳನ್ನ ಎಲ್ಲೆಲ್ಲಿ ಹೆಂಗ್ ಕಟ್ ಮಾಡ್ಬೇಕು ಅನ್ನೋದು ಅದೇನ್ ಹೇಳ್ದಾಗ ಒಂದೇ ಸರಿ ಆಗಲ್ಲ. ಆ ದಾರಿನಲ್ಲಿ ಇದ್ದಾಗ ಗೊತ್ತಾಗ್ತಾ ಹೋಗುತ್ತೆ ಎಲ್ಲೆಲ್ಲಿ ನಾವು ಕಟ್ ಡೌನ್ ಮಾಡ್ಬೋದು ಅಂತ. ಮಾಡ್ತಾ ಇದೀವಿ ಸರ್ ಇವಾಗ. ಮತ್ತೆ ಮಲ್ನಾಡ್ ಧ್ಯಾನ ಯಾತ್ರೆ ಚೆನ್ನಾಗಿತ್ತು ಸರ್. ಅಲ್ಲಿ ಇದು ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ವ್ಯತ್ಯಯ ಆಯ್ತು, ಹಂಗಾಗಿ ಸ್ವಲ್ಪ ಅದ್ ಬಿಟ್ರೆ ಚೆನ್ನಾಗಿತ್ತು ಸರ್. ಧ್ಯಾನ ಯಜ್ಞನೂ ಚೆನ್ನಾಗಿತ್ತು. ಚೆನ್ನಾಗಾಯ್ತು ಎಲ್ಲ ಪ್ರೋಗ್ರಾಮ್ಸ್. ಮತ್ತೆ ನನ್ಗೆ ನೆನ್ನೆ ರಾತ್ರಿ ಬಂದು ಧ್ಯಾನ ಮಾಡುವಾಗ ಆತರ ಅನುಭವ ಯಾವತ್ತೂ ಆಗ್ಲಿಲ್ಲ. ಅಷ್ಟು ಎನರ್ಜಿ ಆದ್ರೆ ನಂಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಆದ್ರೆ ಎನರ್ಜಿ ಅಂತಾರೆ ಅಂತ ಅನ್ಕೊಂಡಿದ್ವಿ. ಎನರ್ಜಿ ಅಂತಿರಲ್ಲ, ಕೆಲವರೆಲ್ಲ ಎನರ್ಜಿ ಅಂತಾರಲ್ವಾ, ಆತರ ತುಂಬಾ ಎನರ್ಜಿ ಫೀಲ್ ಆಯ್ತು ಸರ್. ಹಿಂದೆ ಇಷ್ಟು ದಿನ ಮಾಡಿದ್ದಕ್ಕಿಂತ ತುಂಬಾನೇ ಎನರ್ಜಿ. ಯಾವತ್ತೂ ಆತರ ಫೀಲ್ ಆಗಿಲ್ಲ. ಏನು ಅಂತ ಕಾರಣ ಗೊತ್ತಾಗ್ಲಿಲ್ಲ ಸರ್. ಎಲ್ಲಾ ಕಡೆ ಹೋಗಿ ಗ್ರೂಪ್ ಎನರ್ಜಿ, ಎಲ್ಲಾ ಕಡೆ ಹೋಗಿ ಬರೀ ಎನರ್ಜಿ ತಗೊಂಡ್ ಬರೋದೇ ಮಾಡಿದ್ರಲ್ವಾ ಪ್ರಕೃತಿಯಲ್ಲಿ ಧ್ಯಾನ.
ಹ್ಮ್ ಎಲ್ಲಾ ಕಡೆ ಇಡೀ ಹೋಗಿ. ಮೈಗೆಲ್ಲ ರಶ್ ಆದಂಗ ಆಗ್ತಾ ಇತ್ತು ಸರ್ ಎನರ್ಜಿ. ಹ್ಮ್ ದಿನಾಗ್ಲೂ ಇಲ್ಲಿ ಮಾತ್ರ ಗೊತ್ತಾಗ್ತಾ ಇತ್ತು. ಸಾಮಾನ್ಯವಾಗಿ ಹಾಗೆ ಆಗ್ತದೆ. ನೀವು ಯಾವ್ದಾದ್ರು ವರ್ಕ್ಶಾಪ್ ಧ್ಯಾನ ಯಜ್ಞ ಅಟೆಂಡ್ ಮಾಡಿ ಬಂದ್ರೆ ನಿಮಗ್ ಮಾತ್ರ ಅಲ್ಲ, ಎಲ್ಲರಿಗೂ ದೇಹದಲ್ಲಿ ಬದಲಾವಣೆ, ಹೀಟ್ ಆಗೋದು, ವೈಬ್ರೇಷನ್ ಆಗೋದು, ಆಮೇಲೆ ಚೇಂಜಸ್ ಆಗೋದು. ಆ ವೈಬ್ರೇಷನ್ ಕೆಲವು ವಾರಗಳವರೆಗೂ ಇರ್ತದೆ, ಆ ಎನರ್ಜಿ. ಎಷ್ಟೋ ಸಾರಿ ಆ ಧ್ಯಾನ ಯಜ್ಞದಲ್ಲಿ ಇರುವಾಗ ಅದ್ರದ್ದು ಫೀಲ್ ಗೊತ್ತಾಗಲ್ಲ ನಮ್ಗೆ. ಸುಮ್ನೆ ಏನೋ ಗೊತ್ತಾಗ್ಲಿಲ್ಲ ಸರ್, ಮನೆಗೆ ಅಲ್ಲಿ ಏನು ಗೊತ್ತಾಗ್ಲಿಲ್ಲ ಸರ್. ಯಾರು ಮನೆಗೆ ಹೋದ ಮೇಲೆ ಗೊತ್ತಾಗ್ತದೆ ಆ ಎನರ್ಜಿ ಏನು, ಮತ್ತೆ ನಮ್ಗೆ ಎಷ್ಟು ಎನರ್ಜಿ ಬಂದಿದೆ ಅನ್ನೋದು ಅವಾಗ ಗೊತ್ತಾಗ್ತದೆ. ಅದನ್ನು ಹೌದು ನಾವು ಸರ್. ಯಾರಿಗೂ ಟ್ರಾನ್ಸ್ಫರ್ ಮಾಡಬಾರ್ದು. ಆ ಎನರ್ಜಿಯನ್ನ ಎಂಜಾಯ್ ಮಾಡಬೇಕು. ಮತ್ತೆ 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 ತೀವ್ರವಾದ ಸಾಧನೆಗೆ ಅದನ್ನು ಬಳಸ್ಕೋಬೇಕು. ಟ್ರಾನ್ಸ್ಫರ್ ಮಾಡೋದು ಅಂದ್ರೆ ಹೇಗೆ ಸರ್? ಮಾಡ್ಬಾರ್ದು ಅಂದ್ರೆ ಹೇಗೆ ಟ್ರಾನ್ಸ್ಫರ್ ಮಾಡ್ಬಾರ್ದು? ಟ್ರಾನ್ಸ್ಫರ್ ಮಾಡಬಾರ್ದು ಅಂದ್ರೆ ಅನವಶ್ಯಕವಾಗಿ ನೀವು ಯಾರ್ದಾರ ಹತ್ರ ಮಾತಾಡಿದ್ರೆ ನಿಮ್ಮ ಎನರ್ಜಿ ಅವ್ರು ಹೇಳ್ಕೊಂತ ಲೌಕಿಕವಾದ ಏನೋ ಹೀಗೆ. ಒಟ್ಟಿನಲ್ಲಿ ನೀವು ಯಾವ್ದೋ ನೆಗೆಟಿವ್ ಥಾಟ್ಸ್ಗೆ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಆ ಎನರ್ಜಿ ಪಾಸ್ ಆಗ್ತದೆ. ಹಾಗೆ ನಮ್ಮ ತಪೋಶಕ್ತಿಯನ್ನ, ನಮ್ಮ ಸಾಧನೆಯ ಶಕ್ತಿಯನ್ನ ಎರಡಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಎರಡಕ್ಕೆ ಮಾತ್ರ. ಒಂದು ನನ್ನ ಆತ್ಮದ ಉದ್ಧಾರಕ್ಕೆ, ಎರಡನೇದು ಬೇರೆ ಆತ್ಮಗಳ ಉದ್ಧಾರಕ್ಕೆ ಅಷ್ಟೇ. ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ. ಲೋಕ ಕಲ್ಯಾಣದ ಕೆಲಸ ಯಾವುದು? ಇತರ ಆತ್ಮಗಳನ್ನು ಉದ್ಧಾರ ಮಾಡುವುದು ಮಾತ್ರ ಲೋಕ ಕಲ್ಯಾಣದ ಕೆಲಸ. ಹಾಗಾಗಿ ನಾವು ತಪಸ್ಸು ಮಾಡಿ ಯಾರೋ ಯೋಗ್ಯರಿಗೆ ದಾರಿ ಎರಿಬಾರ್ದು. ನಾವು ತಪಸ್ಸು ಮಾಡಿ, ನಾವು ಧ್ಯಾನ ಮಾಡಿ ಯಾರೋ ಮೂರ್ಖರಿಗೆ ಅದು ವ್ಯರ್ಥವಾಗಿ ಹರಿದು ಹೋಗಬಾರ್ದು. ನಮಗೆ ಜ್ಞಾನ ಇರಬೇಕು, ನಮ್ಮ ಶಕ್ತಿಯನ್ನು ನಾವು ಹೇಗೆ ಉಳಿಸ್ಕೋಬೇಕು ಅಂತ. ಅನವಶ್ಯಕವಾಗಿ ಬಾಯಿಂದ ಒಂದೇ ಒಂದು ಶಬ್ದವು ಹೊರಗೆ ಬರಬಾರ್ದು. ಯಾಕೆ? ಎನರ್ಜಿ ಹೋಗ್ತದೆ. ಯಾರಾದರೂ ಚರ್ಚೆ ಮಾಡಬಾರ್ದು. ಉದಾಹರಣೆಗೆ ಮಾರ್ಕೆಟಿಗೆ ಹೋಗಿರ್ತೀರಿ ಅಲ್ವಾ? ಅವನು 30 ರೂಪಾಯಿ ಟೊಮೊಟೊ ಹಣ್ಣು, 30 ರೂಪಾಯಿ ಟೊಮೊಟೊ ಹಣ್ಣು ಅಂದಿರ್ತಾನೆ. 20 ರೂಪಾಯಿ ಕೊಡಪ್ಪ, 20 ರೂಪಾಯಿ ಕೊಡಪ್ಪ ಅಂತ ಅವನ ಹತ್ರ ವಾದ ಮಾಡೋದು. ಒಂದು ಸಾರಿ ಕೇಳೋದು, 2 ಸಾರಿ ಕೇಳೋದು ಆಯ್ತು. ಎಷ್ಟು ಅಂದ್ರೆ ಅವನ ಮಟ್ಟಕ್ಕೆ ಇಳಿದು ಕೇಳೋದು. ಅವಾಗ ನಮ್ಮ ಫ್ರೀಕ್ವೆನ್ಸಿ ಅವನ ಫ್ರೀಕ್ವೆನ್ಸಿಗೆ ಡೌನ್ ಆಯ್ತು. ಅವಾಗ ಏನ್ ಮಾಡ್ತಾನೆ ಅವನು ನಮಗೆ ತಿಳಿಯದಾಗಿ ನಮ್ಮ ಎನರ್ಜಿಯನ್ನು ಹೇಳ್ಕೊಳ್ತಾರೆ. ಫ್ರೀಕ್ವೆನ್ಸಿ ಮ್ಯಾಚ್ ಆದ್ರೆ ಏನಾಗ್ತದೆ? ಎಳೆದು ಬಿಡ್ತಾರೆ. ನಮ್ಗೆ ಗೊತ್ತಾಗಲ್ಲ ಅದು. ಅದಕ್ಕೆ ಯಾವತ್ತು ಏನ್ ಮಾಡಬಾರ್ದು? ಚರ್ಚೆ ಮಾಡಬಾರ್ದು. ಒಂದು ಮಾತು ಕೇಳಬೇಕು. ಕೊಡಪ್ಪ, 20 ರೂಪಾಯಿ ಕೊಡ್ತೀನಿ. ಅವನು ಕೊಡ್ಬೇಕು ಅನ್ನಂಗಿದ್ರೆ ಖಂಡಿತ ಕೊಡ್ತಾನೆ. ಆಯ್ತಮ್ಮ ತಗೊಂಡು. ಆದ್ರೆ ವಾದ ಮಾಡಬಾರ್ದು. ಬರೀ ಉದಾಹರಣೆ ಅಷ್ಟೇ. ಎಷ್ಟು ಹೆಣ್ಣು ಮಕ್ಕಳು ಎಷ್ಟು ಚರ್ಚೆ ಮಾಡ್ತಾರೆ, ಅದರ ಅರ್ಥ ಎಷ್ಟು ಶಕ್ತಿ ಕಳ್ಕೊಂತಾರೆ ಗೊತ್ತಾ? ಒಂದು ಬಟ್ಟೆ ಅಂಗಡಿಗೆ ಹೋಗ್ತಾರೆ, ಕೊಡಪ್ಪ ಬರ್ತದೆ, ಯಾವ ಬರಲ್ಲ ಅನ್ನೋದಕ್ಕೆ ಇವ್ರು ಬರುತ್ತೆ ಅನ್ನೋದಕ್ಕೆ ಎಳೆದು ಎಳೆದು ಸಂಪೂರ್ಣ ಅವರ ಮಟ್ಟಕ್ಕೆ ನಾವು ಅವರ ಮಟ್ಟಕ್ಕೆ. ಅವರು ತುಂಬಾ ಲೌಕಿಕವಾಗಿರ್ತಾರೆ. ಅವರ ಬುದ್ಧಿ ಪೂರ್ತಿ ಇದು ಇರ್ತದೆ. ಅವರ ಮಟ್ಟಕ್ಕೆ ಇಳಿದು ನಮ್ಮ ಶಕ್ತಿಯನ್ನೆಲ್ಲ ಅವರಿಗೆ ಪಾಸ್ ಮಾಡಿ ಬರುತ್ತೆ. ನೀವು ಒಂದು ಮಾರ್ಕೆಟ್ ಒಂದು ರೌಂಡ್ ಹೊಡ್ಕೊಂಡು ಬನ್ನಿ, ನಿಮಗೆ ಸುಸ್ತಾಗದೆ ಇದ್ರೆ ಕೇಳಿ. ಯಾಕೆ ಸುಸ್ತಾಗಿರ್ತದೆ? ಅಲ್ಲಿಯ ಜನರ ಆ ವೈಬ್ರೇಷನ್ ಆರ ಆಗಿರ್ತದೆ. ಅಷ್ಟೆಲ್ಲ ನಾವು ಕಿತಾಪತಿ ಮಾಡಿ ಬಂದಿರ್ತೀವಿ. ಒಂದು ಕೊತ್ತಂಬರಿ ಸೊಪ್ಪು ತಗೊಳ್ಳುವಾಗ್ಲೂ ಅವನ ಹತ್ರ ನಾವು ವಾದ ಮಾಡಿ ಅವನ ಹತ್ರ ಲಾಸ್ಟಿಗೂ ಅವನಿಗೆ 2 ರೂಪಾಯಿ ಕಡಿಮೆ ಕೊಟ್ಟು ಬಂದಿರ್ತೀವಿ ಅಲ್ವಾ? ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಮಾಡೋ ಕೆಲಸ ಇದು ಒಂಥರ ಸಾಧನೆನೆ. ಅದು ಗೊತ್ತಾಗ್ಬೇಕಾದ್ರೆ ನಮ್ಗೆ ಒಂದು ಜ್ಞಾನ ಪಡಿತಾ ಅಂದ್ರೆ ಜ್ಞಾನ ಗೊತ್ತಾಗ್ತಾ ಹೋದಂಗೆ ಗೊತ್ತಾಗುತ್ತೆ. ಇಲ್ದಿದ್ರು ಗೊತ್ತಾಗಲ್ಲ. ನೀವ್ ಹೇಳ್ದಂಗೆ ಸಾಮಾನ್ಯ ಮನುಷ್ಯರಾಗಿದ್ದಾಗ ನಾವು ಅದೇ ತರ ಮಾಡ್ತಾ ಇರ್ತೀವಿ. ಸಾಮಾನ್ಯ ಮನುಷ್ಯ ಹಾಗೆ ಮಾಡ್ತಾ ಇರ್ತಾರೆ. ಆತರ ತಿಳುವಳಿಕೆ ಬಂದಾಗ ಮಾತ್ರ ಅದನ್ನ ಅವಾಯ್ಡ್ ಮಾಡಿ ನಾವು ಸಾಧನೆ ಹಾದಿಲಿ ಹೋಗಕ್ ಸಾಧ್ಯ ಆಗುತ್ತೆ ಸರ್. ನಾವು ತಿಳುವಳಿಕೆ ಡೌನ್ ಆಗ್ಬಾರ್ದು. ನಮ್ಮ ನಮ್ಮ ಫ್ರೀಕ್ವೆನ್ಸಿ ಡೌನ್ ಆಗಕ್ಕೆ ನಾವು ಬಿಡಬಾರ್ದು. ಡೌನ್ ಆಯ್ತು ಏನಾಗ್ತದೆ? ಎಳೆದು ಬಿಡ್ತಾರೆ. ಯಾರ ಹತ್ರ ನಾವು ಈ ತಿಳುವಳಿಕೆ ಏನೇ ಇದ್ದಾಗ ವ್ಯವಹಾರ ಮಾತ್ರ ನಾವು ಈ ತರ ತಿಳುವಳಿಕೆ ಇದ್ದಾಗ ಮಾತ್ರ ನಾವ್ ಅದನ್ನ ಮಾಡಕ್ ಸಾಧ್ಯ ಆಗಿ. ಇಷ್ಟ ದಿನ ನಮ್ಗೆ ಇದೆಲ್ಲ ಗೊತ್ತಿಲ್ಲ, ನಾವೇನು ಮಾಡಕ್ ಆಗ್ತಿರ್ಲಿಲ್ಲ ಸರ್. ಅದಕ್ಕೆ ತಿಳುವಳಿಕೆ ತಗೋಬೇಕು, ಜ್ಞಾನ ತಗೋಬೇಕು. ಅದಕ್ಕೆ ಅವ್ರು ಗೊತ್ತಿರೋರಾಗಿರ್ಲಿ, ಗೊತ್ತಿಲ್ಲದೇ ಇರೋರಾಗಿರ್ಲಿ, ಯಾರ ಹತ್ರನಾದ್ರೂ ಕೂಡ ನಾವು ವ್ಯವಹರಿಸ್ತಾ ಇದ್ದೀವಿ ಅಂತಂದ್ರೆ ಅದು ಫೋನಲ್ಲಿ ಇರ್ಬೋದು, ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು. ವ್ಯವಹರಿಸ್ತಾ ಇದ್ದೀವಿ ಅಂತಂದ್ರೆ ಯೋಚನೆ ಮಾಡಬೇಕು.
ಇಲ್ಲಿ ನಮ್ಮ ಎನರ್ಜಿ ಹೋಗ್ತಾ ಇದೆಯಾ ಅಂತ. ಅದೇ ಹೇಗೆ feel- ಅಲರ್ಟ್ ಆಗಿರ್ಬೇಕು. ಅಲರ್ಟ್ ಆಗಿದ್ದಾಗ ಇಲ್ಲಿ ನಮ್ಗೆ ಸ್ವರ್ಗ ಅದು ಆಗುತ್ತೆ. ಹೇಗೆ ಫೀಲ್ ಆಗ್ತದೆ ಅಂದ್ರೆ ನಾವು ಅವರ ಮಟ್ಟಕ್ಕೆ ಇಳಿದ್ರೆ ಅದು ಫೀಲ್ ಆಗ್ತದೆ, ಹೋಯ್ತು ಅಂತ ಅರ್ಥ. ಅವರ ಮಟ್ಟಕ್ಕೆ ಇಳಿಬಾರ್ದು, ನಮ್ಮ ಸ್ಥೀಮಿತದಲ್ಲೇ ಇರಬೇಕು. ಯಾರ್ದೋ ಹತ್ರ ಜಗಳಕ್ಕೆ ಬಂದ್ರು ವಾದ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಅವನು ಒಂದ್ ಮಾತು ಹಿಡಿದ್ರೆ ನೀವು ಮಾತಿಗೆ ಮಾತಿ ಬೆಳೀತು, ಅಲ್ಲಿ ನಾವು ಅವರ ಮಟ್ಟಕ್ಕೆ ಇಳಿದ್ವಿ ಅಂತ ಅರ್ಥ. ಮಾತು ಬೆಳಿಯಕ್ ಬಿಡ್ಬಾರ್ದು, ಕಟ್ ಮಾಡ್ಕೋಬೇಕು. ಅಲ್ಲಿಗೆ ಅಷ್ಟಕ್ಕೆ ಸ್ಟಾಪ್ ಆಯ್ತಪ್ಪ, ನೀನೇ ದೊಡ್ಡವನು, ನಂದೆ ಗೊತ್ತಾಯ್ತು, ತಪ್ಪಾಯ್ತು, ಸಾರಿ ತಪ್ಪಾಯ್ತು ಸ್ವಲ್ಪ, ನಿಮ್ಮಷ್ಟು ಇಲ್ಲ ನಮಗೆ ಜ್ಞಾನ ಇಲ್ಲ ಅಂದು ಬಂದ್ಬಿಡೋದು. ಎಷ್ಟು ಎಷ್ಟು ಉಳಿತಾಯ ಆಯ್ತು ಅಲ್ವಾ? ಮೊನ್ನೆ ನೀವು ಬಸ್ ಡ್ರೈವರ್ ಹತ್ರ ಹೇಳಿದ್ರ ಸರ್, ನಾವು ಅವನ ಹತ್ರ ವಾದ ಮಾಡ್ತೀವಿ, ನಾವ್ ಅವಾಗ್ಲೇ ಹೇಳ್ದ್ವಲ್ವಾ ನಿನ್ಗೆ ಅಂತ. ನೀವು ಬಂದು ನೀ ಪುಣ್ಯ ಬರ್ತದೆ ಮಾಡಪ್ಪ ಅಂದ್ರ ಬಸ್ ಬಿಟ್ನಲ್ಲ, ಅದನ್ನೇ ಮಾತಾಡ್ಕೊಂಡ್ವಿ ನಾವು. ಸರ್ಗು ನಮಗೂ ಇರೋ ವ್ಯತ್ಯಾಸ ಇದೇನೆ ಅಂತ. ಪಾಸಿಟಿವ್ ಆಗಿ ಹೇಳಿದ್ರೆ ಇಷ್ಟೇ ಮಾಡಿದೀಯಪ್ಪ, ಅದೊಂದು ದೊಡ್ಡದಾಗಿ ಅಂದ್ರೆ ಆಯ್ತು, ಮುಗೀತಲ್ಲ. ಹಾ, ಅವ್ನ ಏನಾರು ಮರು ಮಾತಾಡಿನ ಸೀದಾ ಹೋಗಿ ಬಿಟ್ಟು ಹಾಗೆ. ಹಂಗೆ ನಮ್ಮ ಆಲೋಚನೆ ಥಾಟ್ಸ್ ಯಾವಾಗಲೂ ಪಾಸಿಟಿವ್ ಆಗಿದ್ರೆ, ಆ ಕಾನ್ಫಿಡೆನ್ಸ್ ನಮಗಿದ್ರೆ ಯಾ ಯಾ ಇಡೀ ಪ್ರಕೃತಿ ಸಹಕರಿಸ್ತದೆ ನಮಗೆ. ನಾವು ನಾವೇ ಪ್ರಕೃತಿಯನ್ನು ಕಂಟ್ರೋಲ್ ಮಾಡಕ್ ಹೋಗ್ತೀವಿ, ಅದಕ್ಕೆ ಅದು ಸಹಕರಿಸ್ತಾ ಇಲ್ಲ. ನಾವು ಪ್ರಕೃತಿಗೆ ಬಿಟ್ಟು ಅದು ನೋಡ್ಕೊಳ್ತದೆ ಅಂತ ಸುಮ್ಮನೆ ಇದ್ರೆ ತನ್ನಷ್ಟು ತಾನಾಗೆ ನೋಡ್ಕೊಳ್ತದೆ, ತನ್ನಷ್ಟು ತಾನಾಗಿ. ಇದು ನನ್ನ ಸ್ವಂತ ಅನುಭವ. ಅದಕ್ಕೆ ನಾನು ಮುಂದೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಏನಾಗಬೇಕು ಅಂತ ಇದೆಯಾ ಒಳ್ಳೇದು, ಅದು ಹಾಗೆ ಆಗ್ತದೆ ಖಂಡಿತ. ನಾನು ಅದಕ್ಕಾಗಿ ಏನೋ ಪ್ರೇಯರ್ ಮಾಡಬೇಕಾಗಿಲ್ಲ, ಕೋರಿಕೊಳ್ಳಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಅದಕ್ಕೆ ನಿಶ್ಚಿಂತೆಯಿಂದ ಇರೋದು. ₹1 ದುಡ್ಡಿಲ್ಲ ಅಂದ್ರೂ ಏನೋ ಮಾಡ್ತೀನಿ ಅಂತ ಧೈರ್ಯದಿಂದ ಹೋಗ್ತೀನಿ. ಯಾಕೆ? ಅದಕ್ಕೆ ಬರ್ತದೆ, ಅದು ಹೇಗೋ ಕನೆಕ್ಟ್ ಆಗ್ತದೆ, ಹಾಗೆ ಆಗ್ತದೆ ಅಂತ. ಅವಾಗ ಪ್ರಕೃತಿ, ಬೇರೆ ಆಪ್ಷನ್ ಇಲ್ಲ ಪ್ರಕೃತಿಗೆ, ಅದು ಸಹಕರಿಸಲೇಬೇಕು, ಸಹಕರಿಸ್ತದೆ. ಮತ್ತೆ ನಮ್ಗೆ ಪಾಂಪ್ಲೆಟ್ ಬೇಕು, ಆಮೇಲೆ ಕೆಲವು ಪಿರಮಿಡ್ಗಳು ಬೇಕು ಸರ್, ಒಂದು ಕಾಪರ್ವು, ಆಮೇಲೆ ಬುಕ್ಸ್ ಬೇಕು ಸರ್. ಅವಲ್ಲಿ ಸಿಗ್ದಿದ್ದವನ್ನ ಹೇಳ್ತೀನಿ, ಅದು ಇದ್ರಲ್ಲಿ ಮೆಸೇಜ್ ಹಾಕದ ಸರ್? ಏನ್ ಬೇಕು ಅಂತ ಹಾಕಿರಿ, ಕಳ್ಸ. ಸರಿ ಸರ್. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ಧ್ಯಾನ ಮಾಡಿ, ಹೆಚ್ಚು ಧ್ಯಾನ ಮಾಡಿ, ಆಯ್ತಾ? ಮಾಯೆಗೆ ವಶ ಆಗಬೇಡಿ. ಹಾಗಂತ ಮಾಯೆಗೆ ವಶ ಆಗೋದು ಅಂತಂದ್ರೆ ಸಾಕ್ಷೀಭೂತವಾಗಿರ್ಬೇಕು, ಬಿಟ್ಟು ಹೋಗೋದಲ್ಲ. ಎಲ್ಲ ಮಾಯೆ ಮಾಯೆ ಅಂತ ಹೇಳಿ ಎಲ್ಲ ಬಿಟ್ಟು ಹೋಗೋದಲ್ಲ. ಆದ್ರೆ ಅರಿವು, ತಲೆ ಒಳಗೆ ಅರಿವಿರ್ಬೇಕು, ಏನಿದು ಏನಿದು ಅನ್ನೋ ಅರಿವಿರ್ಬೇಕು. ಅದೇ ಮಾಯೆಯನ್ನ ಗೆಲ್ಲೋದು ಅಂದ್ರೆ. ಎಲ್ಲವೂ ಮಾಯೆ, ಅದೊಂದು ತಲೆಯಲ್ಲಿದ್ದರೆ ಆಯ್ತು. ಈ ಗಂಡ ಹೆಂಡತಿ ಬಂದ, ಅದು ಮಾಯೆ. ಮಕ್ಕಳು, ಅದು ಮಾಯೆ. ಸಂಬಂಧಿಗಳು, ಅದು ಮಾಯೆ. ಪದವಿ, ಅದು ಮಾಯೆ. ಎಲ್ಲ ಮಾಯೆ ಮಾಯೆ ಮಾಯೆ. ಲಕ್ಷಾಂತರ ಜನ್ಮ ಬಂದು ಹೋಗಿದ್ದಾರೆ, ಲಕ್ಷಾಂತರ ತಂದೆ ತಾಯಿಯರು ಬಂದು ಹೋಗಿದ್ದಾರೆ, ಲಕ್ಷಾಂತರ ಜನ ಗಂಡ ಹೆಂಡತಿ ಬಂದು ಹೋಗಿದ್ದಾರೆ, ಲಕ್ಷಾಂತರ ಜನ ಮಕ್ಕಳು ಬಂದು ಹೋಗಿದ್ದಾರೆ. ಅವಾಗಲೆಲ್ಲ ನಂದು 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 ಅಂತಾನೇ ಹೇಳ್ತೀವಿ. ಯಾವುದು ನನ್ನದಿಲ್ಲ, ಯಾವುದು ಎಲ್ಲ ಮಾಯೆ ಮಾಯೆ. ನೀನ್ ಮತ್ ನಾಳಿನ ಮನೆಗಿದ್ದವರಿಗೆಲ್ಲ ನೀನೆಲ್ಲ ಮಾಯೆ ಮಾಯೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ರಿ. ಒಳಗಿಂದ ಆ ಮೋಹ ಪಾಶ ನಮ್ಮನ್ನ ಬಂಧಿಸಬಾರದು. ಮಾಯಾ ಪಾಶ ಇದೆ ಅಲ್ವಾ, ಮಾಯೆ, ಅದು ನಮ್ಮನ್ನು ಬಂಧಿಸಬಾರದು. ಅದೇ ಮಾಯೆಯನ್ನು ಗೆಲ್ಲುವುದು ಅಂದ್ರೆ. ಎಲ್ಲದರ ಒಳಗೆ ಇರಬೇಕು, ಅಂಟಿಸಿಕೊಳ್ಳಬಾರದು. ಹೀಗೆ ತಾವರೆಯ ಎಲೆಯ ಮೇಲೆ ನೀರು ನಿಂತ ಹಾಗೆ, ಕೆಸರಿನಲ್ಲಿ ಕಮಲ ಅರಳಿದ ಹಾಗೆ. ಕೆಸರಿನಲ್ಲೇ ಬೆಳೀತದೆ ಕಮಲ. ಕಮಲಕ್ಕೆ ಏನಾದ್ರೂ ಕೆಸರು ಅಂಟಿದ್ ನೋಡಿದ್ದೀರಿ? ಎಷ್ಟು ಶುದ್ಧವಾಗಿರ್ತದೆ. ಕೆಸರಿನ ಒಳಗೆ ಇರ್ತದೆ, ಕೆಸರಿಲ್ಲ ಅಂದ್ರೆ ಒಣಗಿ ಹೋಗ್ತದೆ. ನೀರಿನಲ್ಲೇ ಬೆಳೀತದೆ ತಾವರೆ ಎಲೆ, ನೀರಿಲ್ಲದೆ ಇದ್ರೆ ಒಣಗಿ ಹೋಗ್ತದೆ. ಆದರೆ ತಾವರೆ ಎಲೆ ಮೇಲೆ ನೀರು ಅಂಟಿರೋದಿಲ್ಲ. ಹಾಗೆ ನಾವು ಸಂಸಾರದಲ್ಲೇ ಇರಬೇಕು, ಎಲ್ಲರ ನಡುವೆ ಇರಬೇಕು,
ಯಾರನ್ನು ಯಾವುದನ್ನು ಅಂಟಿಸಿಕೊಳ್ಳದೆ ಬದುಕಬೇಕು. ಅದೇ ಮೋಹವನ್ನ ಗೆಲ್ಲುವುದು, ಮಾಯೆಯನ್ನ ಗೆಲ್ಲುವುದು ಅಂದ್ರೆ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಾವೀಗ ಧ್ಯಾನವನ್ನು ಶುರು ಅಥವಾ ಯಾರಾದರೂ ವಾಶ್ರೂಮ್ ಅವರಿದ್ದು ಆಯ್ತಾ, ಹೋಗಿ ಬನ್ನಿ, ಎದ್ದು ಓಡಾಡಿ ಸ್ವಲ್ಪ